ನಾವು ಏನಾಗಿದ್ದೇವೆ ಲೋಕದಲ್ಲಿ, ಯಾರಿಗೋಸ್ಕರ ಸಾಕ್ಷಿ ಕೊಡಬೇಕು, ಏನೆಂದು ಸಾಕ್ಷಿ ಕೊಡಬೇಕು. ಮಾತ್ರವಲ್ಲ, ಯೇಸು ಕೂಡ ಸಾಕ್ಷಿಯಾಗಿ ಇದ್ದನು. ಮಾತ್ರವಲ್ಲ, ಅನೇಕ ಭಕ್ತರುಗಳು, ಅಪೋಸ್ತಲರು ಸಾಕ್ಷಿಯಾಗಿದ್ದರು. ಇದೆಲ್ಲ ವಿಷಯಗಳ ಬಗ್ಗೆ ಇವತ್ತು ಸಂಕ್ಷಿಪ್ತವಾಗಿ ನಾವು ದೇವರ ವಾಕ್ಯದ ಮೂಲಕವಾಗಿ ನಾವು ತಿಳ್ಕೊಳ್ಳಲಿಕ್ಕಿದ್ದೇವೆ. ಸಾಕ್ಷಿಯಾಗಿರು. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರ. ಒಂದು ವಾಕ್ಯ ಓದಿಕೊಳ್ಳೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ ಅದರ 11ನೇ ವಾಕ್ಯ. ಇಲ್ಲಿ ಸಾಕ್ಷಿಯಾಗಿರು ಅಂತ ಹೇಳುವಾಗ ಸುವಾರ್ತಿಕರು ಅಂತಲೂ ದೇವರು ಆರಿಸ್ಕೊಂಡಿದ್ದಾನೆ. ಇಲ್ಲಿ ಯಾರ್ಯಾರನ್ನು ಯಾವುದಕ್ಕಾಗಿ ಆರಿಸ್ಕೊಂಡಿದ್ದೇನೆ ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಓದಿ ಸಿಸ್ಟರ್ ಯಾರಾದರೂ. ಆತನು ಕೆಲವರನ್ನು ಅಪೊಸ್ತಲರನ್ನಾಗಿಯೂ, ಕೆಲವರನ್ನು ಪ್ರವಾದಿಗಳನ್ನಾಗಿಯೂ, ಕೆಲವರನ್ನು ಸವಾರ್ತಿಕರನ್ನಾಗಿಯೂ, ಕೆಲವರನ್ನು ಸಭಾಪಾಲಕರನ್ನಾಗಿಯೂ, ಉಪದೇಶಿಗಳನ್ನಾಗಿಯೂ ಅನುಗ್ರಹಿಸಿದನು. ಇಲ್ಲಿ ಸೌವಾರ್ತಿಕರು, ಕೆಲವರನ್ನು ಸಭಾಪಾಲಕರು, ಉಪದೇಶಿಗಳು, ಪ್ರವಾದಿಗಳು, ಅಪೋಸ್ತಲರನ್ನಾಗಿ ದೇವರು ಕೆಲವರನ್ನು ಆರಿಸಿಕೊಂಡನು. ಆದರೆ ನನ್ನನ್ನು ನಿಮ್ಮನ್ನು ಇವತ್ತು ಆರಿಸಿಕೊಂಡಂಥ ವಿಷಯ ಏನಂದರೆ, ನೀವು ಸಾಕ್ಷಿಯಾಗಿರಿ, ನೀವು ನನ್ನ ಸಾಕ್ಷಿಗಳು ಎಂಬಂಥ ವಿಷಯದ ಬಗ್ಗೆ ನಾನು ಇವತ್ತು ಮಾತಾಡಲಿಕ್ಕಿದ್ದೇನೆ. ಹಲ್ಲೆಲೂಯಾ. ಸಾಕ್ಷಿಯಾಗಿರುವುದು, ಸಾಕ್ಷಿ ಅಂದರೆ ಅದರ ಅರ್ಥ ಸಾಕ್ಷಿ ಕೊಡುವಂಥದ್ದು. ಮಾತ್ರವಲ್ಲ, ಬಹು ಕಷ್ಟಕರವಾಗಿದ್ದರೂ ಆ ಸಾಕ್ಷಿ ಎಂಬಂಥ ಆ ಒಂದು ಜೀವಿತ, ಸಾಕ್ಷಿ ಹೇಳುವಂಥ ಜೀವಿತ ಬಹಳ ಈಗಿನ ದಿವಸಗಳಲ್ಲಿ ಕಷ್ಟಕರವಾದದ್ದು. ನಾವು ಸಾಕ್ಷಿ ಹೇಳ್ತೇವೆ ಅಂದರೆ ಯಾರು ಕಿವಿಗೊಟ್ಟು ಕೇಳುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಿಲ್ಲ. ಆದರೂ ನಾವು ಸಾಕ್ಷಿಯಾಗಿರಬೇಕು. ಇದು ದೇವರ ಚಿತ್ತವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸಾಕ್ಷಿಯಾಗಿರಬೇಕಾದಂಥ 3 ಸನ್ನಿವೇಶಗಳಿದೆ. ಏನಂದರೆ, ಮೊದಲನೇದಾಗಿ ನಾವು ಕಣ್ಣಾರೆ ಕಂಡದ್ದನ್ನು, ಅನುಭವದಿಂದ ಸವಿದದ್ದನ್ನು ಹೇಳುವುದೇ ಸಾಕ್ಷಿಯಾಗಿದೆ. ಮೊದಲನೇದಾಗಿ ನಾವು ಏನು ಕ್ರಿಸ್ತನ ಬಗ್ಗೆ ಕಣ್ಣಾರೆ ಕಂಡಿದ್ದೇವೋ, ಅನುಭವಿಸಿದ್ದೇವೋ, ಆತನು ಯಾರೆಂಬುದಾಗಿ ನಮ್ಮ ಜೀವಿತಗಳಲ್ಲಿ ನಾವು ರುಚಿಸಿ ನೋಡಿದ್ದೇವೋ ಅದರ ವಿಷಯವಾಗಿ ಹೇಳುವುದೇ ಸಾಕ್ಷಿಯಾಗಿದೆ, ಇನ್ನೊಬ್ಬರ ಹತ್ರ ಹೇಳುವಂಥದ್ದು. ಹಲ್ಲೆಲೂಯಾ. ಅಷ್ಟು ಮಾತ್ರವಲ್ಲ, ಲೂಕನ ಸುವಾರ್ತೆ 1ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಓದಿ ಸಿಸ್ಟರ್ ಅದನ್ನು. 1ನೇ ಅಧ್ಯಾಯ 2ನೇ ವಾಕ್ಯ. ಲೂಕನ ಸುವಾರ್ತೆ 1ನೇ ಅಧ್ಯಾಯ 2ನೇ ವಾಕ್ಯ. ಮೊದಲಿನಿಂದ ಕಣ್ಣಾರೆ ಕಂಡು ಸುವಾರ್ಥ ವಾಕ್ಯವನ್ನು ಸಾರುತ್ತಿದ್ದವರು ನಮಗೆ ತಿಳಿಸಿದ ಪ್ರಕಾರ ಈ ಕಾರ್ಯಗಳನ್ನು ಚರಿತ್ರ ರೂಪವಾಗಿ ಬರೆಯುವುದಕ್ಕೆ ಅನೇಕರು ಪ್ರಯತ್ನಿಸಲಾಗಿ, ನಾನು ಬುಡದಿಂದ ಎಲ್ಲವನ್ನು ಚೆನ್ನಾಗಿ ವಿಚಾರಿಸಿದನಾದ ಕಾರಣ ಅವುಗಳನ್ನು ನಿನಗೆ ಕ್ರಮವಾಗಿ ಬರೆಯುವುದು ಒಳ್ಳೆಯದೆಂದು ನನಗೆ ತೋಚಿತು. ಸಾಕು. ಇಲ್ಲಿ ಲೂಕನು ತನ್ನ ಸುವಾರ್ತೆಯಲ್ಲಿ ಬರಿತಾ ಇದ್ದಾನೆ. ಏನಂದರೆ, ನಾನು ಮೊದಲಿನಿಂದ ಕಣ್ಣಾರೆ ಕಂಡು ಸುವಾರ್ಥ ವಾಕ್ಯವನ್ನು ಸಾರುತ್ತಿದ್ದವರು ನಮಗೆ ತಿಳಿಸಿದ ಪ್ರಕಾರ ಆ ಕಾರ್ಯಗಳನ್ನು ಚರಿತ್ರ ರೂಪವಾಗಿ ಬರೆಯುವುದಕ್ಕೆ ಅನೇಕರು ಪ್ರಯತ್ನಿಸಲಾಗಿ, ನಾನು ಬುಡದಿಂದ ಎಲ್ಲವನ್ನು ಚೆನ್ನಾಗಿ ವಿಚಾರಿಸಿದವನಾದ ಕಾರಣ ಅವುಗಳನ್ನು ನಿಮಗೆ ಬರೆಯುವುದು ಒಳ್ಳೆಯದೆಂದು ತೋಚಿತು. ಹಲ್ಲೆಲೂಯಾ. ಆತನು ಹೇಳ್ತಾ ಇದ್ದಾನೆ, ದೇವರ ವಾಕ್ಯ ಮೊದಲಿನಿಂದ ನಾನು ಏನು ಕಣ್ಣಾರೆ ಕಂಡಿದ್ದೇನೋ ಆ ಸುವಾರ್ಥ ವಾಕ್ಯವನ್ನು, ಯಾರ್ಯಾರು ಸುವಾರ್ಥ ವಾಕ್ಯವನ್ನು ಸಾರಿದ್ದಾರೋ ಅದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ಆದ್ದರಿಂದ ಈ ಸುವಾರ್ತೆ, ಲೂಕನು ಬರೋ ಸುವಾರ್ತೆಯನ್ನು ಅವನು ಬರೆದಿದ್ದಾನೆ ಎಂಬುದಾಗಿ ಬಹು ಸ್ಪಷ್ಟವಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಕಂಡದ್ದನ್ನು ಆತನು ಬರೆದಿದ್ದಾನೆ. ನಾವು ಕಂಡದ್ದನ್ನು ಸಾಕ್ಷಿಯಾಗಿರಬೇಕೆಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಮುಂದಿನ ವಾಕ್ಯಗಳು ಓದುವುದಾದ್ರೆ ನಮಗೆ ಗೊತ್ತಾಗ್ತದೆ. ಇಲ್ಲಿ ಲೂಕನ ಸುವಾರ್ತೆ 24ನೇ ಅಧ್ಯಾಯದಲ್ಲಿ 46-48 ವಾಕ್ಯಗಳು ಓದುವುದಾದರೆ ಅಲ್ಲಿ ಯಾವುದರ ವಿಷಯವಾಗಿ ಅಪೊಸ್ತಲರು ಸಾಕ್ಷಿ ಕೊಡ್ತಾ ಇದ್ದರು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. 24ನೇ ಅಧ್ಯಾಯ 46-47 ವಾಕ್ಯಗಳು. ಕ್ರಿಸ್ತನು ಶ್ರಮೆಪಟ್ಟು ಸತ್ತು 3ನೆಯ ದಿನದಲ್ಲಿ ಜೀವಿತನಾಗಿ ಎದ್ದು ಬರುವನೆಂತಲೂ, ಪಾಪ ಪರಿಹಾರಕ್ಕೋಸ್ಕರ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಮಾತು ಯೆರೂಸಲೇಮು ಮೊದಲುಗೊಂಡು ಸಮಸ್ತ ದೇಶದವರಿಗೂ ಆತನ ಹೆಸರಿನಲ್ಲಿ ಸಾರಲ್ಪಡುವುದೆಂತಲೂ ಬರೆದದೆ. ಅವುಗಳ ವಿಷಯದಲ್ಲಿ ನಾವೇ ಸಾಕ್ಷಿ ಹೇಳುವವರಾಗಿ, ಇವುಗಳ ವಿಷಯದಲ್ಲಿ ನಾವೇ ಸಾಕ್ಷಿಗಳಾಗಿರಬೇಕು, ಬೇರೆಯವರಲ್ಲ. ಯಾರು ಈ ಸಂಗತಿಯನ್ನು ಕೇಳಿದ್ದಾರೋ, ಏನು ಸಂಗತಿ? ಪಾಪ ಪರಿಹಾರಕ್ಕೋಸ್ಕರ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಮಾತು ಯೆರೂಸಲೇಮ್ ಮೊದಲುಗೊಂಡು ಸಮಸ್ತ ದೇಶದವರಿಗೂ ಆತನ ವಿಷಯದಲ್ಲಿ ಸಾರಲ್ಪಡಬೇಕೆಂತಲೂ ಬರೆದದೆ.
ಈ ಬರೆದಂಥ ಮಾತಿಗೆ ನಾವು ಸಾಕ್ಷಿಗಳು. ಇಲ್ಲಿ ಏನು ಬರೆಯಲ್ಪಟ್ಟಿದೆ ಅಂದರೆ, ಇವುಗಳ ವಿಷಯದಲ್ಲಿ ನೀವೇ ಸಾಕ್ಷಿಗಳು, ನಾನೇ ಸಾಕ್ಷಿ, ನೀವೇ ಸಾಕ್ಷಿಗಳು. ಹಾಲೆಲೂಯಾ. ಏನು ಕೇಳಿದ್ದೇವೆ, ಏನು ಓದಿದ್ದೇವೆ, ಏನನ್ನು ನಾವು ಅನುಭವಿಸಿದ್ದೇವೆ, ಅದರ ಬಗ್ಗೆ ಸಾಕ್ಷಿ ಹೇಳಬೇಕಾಗಿದೆ ಎಂಬುದಾಗಿ ದೇವರು ನಮ್ಮನ್ನು ಇವತ್ತು ಎಚ್ಚರಿಸ್ತಾ ಇದ್ದಾನೆ. ಹಾಲೆಲೂಯಾ. ಇಲ್ಲಿ ಶ್ರಮ ದಿವಸಗಳ ನೆನಪು ಮಾಡಿಕೊಂಡು ಉಪವಾಸ ಮಾಡಿರಿ, ನನಗೋಸ್ಕರ ಗೋಳಾಡಿರಿ, ನೀವು ಶ್ರಮ ದಿವಸಗಳಲ್ಲಿ ಮಾಂಸ ತಿನ್ಬೇಡ್ರಿ, ಮೀನು ತಿನ್ಬೇಡ್ರಿ ಎಂಬುದಾಗಿ ಎಲ್ಲೂ ಬರೆಯಲ್ಪಟ್ಟಿಲ್ಲ. ಇಲ್ಲಿ ಹೇಳಿರುವಂಥದ್ದು, ನನ್ನ ಶ್ರಮ ದಿವಸಗಳನ್ನು ಪ್ರತಿದಿನವೂ ನೆನಪು ಮಾಡಿಕೊಳ್ಳಿರಿ, ನನ್ನ ವಿಷಯವಾಗಿ ನೀವು ಲೋಕಕ್ಕೆ ಸಾಕ್ಷಿಯಾಗಿರಿ ಎಂಬುದಾಗಿ ಹೇಳಿದೆ ವಿನಃ ಈ ರೀತಿಯ ಕಟ್ಟುನಿಟ್ಟಾದಂಥ ಯಾವ ಆಜ್ಞೆಗಳನ್ನು ಈ ಬೈಬಲಲ್ಲಿ ಬರೆಯಲ್ಪಟ್ಟಿಲ್ಲ. ನನಗೋಸ್ಕರ ಮಾಡ್ರಿ ಎಂಬುದಾಗಿ ಬರೆಯಲ್ಪಟ್ಟಿಲ್ಲ, ನನ್ನ ವಿಷಯವಾಗಿ ಸಾಕ್ಷಿಯಾಗಿರಿ. ಹಾಲೆಲೂಯಾ. ಅಷ್ಟೇ. ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಬಹಳ ಸುಂದರವಾಗಿ ಬರೆಯಲ್ಪಟ್ಟಿದೆ, ಇವುಗಳ ವಿಷಯದಲ್ಲಿ ನೀವೇ ಸಾಕ್ಷಿ ಹೇಳುವರಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಾತ್ರವಲ್ಲ, ಇಲ್ಲಿ ಯೆರೂಸಲೇಮ್ ಮೊದಲುಗೊಂಡು ಸಮಸ್ತ ದೇಶದವರಿಗೆ ಆತನ ಹೆಸರಿನಲ್ಲಿ ಸಾರಲ್ಪಡಬೇಕು. ಈ ಸಾಕ್ಷಿ ಎಲ್ಲೆಲ್ಲಿ ಸಾರಲ್ಪಡಬೇಕು? ಸಮಸ್ತ ಹೇಳಿ, ಸಮಸ್ತ ದೇಶದವರಿಗೂ ಆತನ ಹೆಸರಿನಲ್ಲಿ ಸಾರಲ್ಪಡಬೇಕು. ಹಾಲೆಲೂಯಾ. ಇದು ಸಾಕ್ಷಿ. ಎಂಥ ಸಾಕ್ಷಿ! ಯೇಸು ಹೇಳಿದ್ದಾನೆ, ಪಾಪ ಪರಿಹಾರಕ್ಕಾಗಿ ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಮುಖ್ಯವಾದಂಥ ಸಾಕ್ಷಿ. ನಾನು ಪಾಪಿಯಾಗಿದ್ದೆ, ನಾನು ಹಿಂದಿನ ಕಾಲದಲ್ಲಿ, ನನ್ನ ಯೌವನ ಪ್ರಾಯದಲ್ಲಿ, ನನ್ನ ಬಾಲಕಿಯ ಪ್ರಾಯದಲ್ಲಿ ನಾನು ಇಂಥವನಾಗಿದ್ದೆ, ಇಂಥವಳಾಗಿದ್ದೆ. ದೇವರು ನನ್ನನ್ನು ಮುಟ್ಟಿದ್ದಾನೆ, ನನ್ನನ್ನು ರಕ್ಷಿಸಿದ್ದಾನೆ, ನನ್ನ ಪಾಪದಿಂದ ಬಿಡುಗಡೆ ಹೊಂದಿದ್ದೇನೆ, ಯೇಸು ನನ್ನನ್ನು ಶುದ್ಧರನ್ನಾಗಿ ಮಾಡಿದ್ದಾನೆ ಅಂತ ಆ ಸಾಕ್ಷಿ ವಿನಃ ಬೇರೆ ಯಾವ ವ್ರತಗಳಾಗಲಿ, ಯಾವುದೇ ಒಂದು ಕಟ್ಟುನಿಟ್ಟಾದಂಥ ಕ್ರಮಗಳಾಗಲಿ ನನಗೋಸ್ಕರ ಮಾಡಿರೆಂಬುದಾಗಿ ಎಲ್ಲಿಯೂ ಬರೆಯಲ್ಪಟ್ಟಿಲ್ಲ. ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸಾಕ್ಷಿ ಹೇಳುವುದರಿಂದ ಏನು ಲಾಭ ಇದೆ? ಸುಮ್ಮನೆ ಸಾಕ್ಷಿ ಹೇಳ್ತೇವಾ? ಒಂದು ವಾಕ್ಯ ಓದಿಕೊಳ್ಳೋಣ. ಅಪೊಸ್ತಲ ಕೃತ್ಯಗಳು 4ನೇ ಅಧ್ಯಾಯ 33ನೇ ವಾಕ್ಯದಲ್ಲಿ ಬಹಳ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಅಪೊಸ್ತಲರು, ಓದಿ ಸಿಸ್ಟರ್. ಕರ್ತನಾದ ಯೇಸು ಜೀವಂತನಾಗಿ ಎದ್ದು ಬಂದನೆಂಬುದಕ್ಕೆ ಅಪೊಸ್ತಲರು ಬಹು ಬಲವಾಗಿ ಸಾಕ್ಷಿ ಹೇಳುತ್ತಿದ್ದರು. ಬಹು ಬಲವಾಗಿ ಸಾಕ್ಷಿ ಹೇಳ್ತಿದ್ರು. ಯಾರು? ಅಪೊಸ್ತಲರು, ಯೇಸುವಿನ ಜೊತೆಯಲ್ಲಿದ್ದವರು, ಆತನ ಶಿಷ್ಯರು, ಆತನ ಯಾರೆಂಬುದಾಗಿ ಅನುಭವ ಸವಿದು ನೋಡಿದವರು, ಆತನ ವಿಷಯವಾಗಿ ತಿಳ್ಕೊಂಡವರು. ಅವ್ರು ಏನು ಮಾಡ್ತಾ ಇದ್ರು ಅಂದರೆ, ಯೇಸು ಸ್ವಾಮಿ ಜೀವಂತನಾಗಿ ಎದ್ದು ಬಂದಿದ್ದಾನೆ. ಹಲ್ಲೆಲೂಯಾ. ಎಂಥ ಸಾಕ್ಷಿ! ಯೇಸು ಕ್ರಿಸ್ತನು ಜೀವಂತನಾಗಿ ಎದ್ದು ಬಂದಿದ್ದಾನೆ ಎಂಬಂತ ಸಾಕ್ಷಿ ಅವ್ರು ಹೇಗೆ ಕೊಡ್ತಾ ಇದ್ರು? ಬಹು ಬಲವಾಗಿ ಕೊಡ್ತಾ ಇದ್ರು, ಆತ್ಮಭರಿತರಾಗಿ ಕೊಡ್ತಾ ಇದ್ರು. ಸತ್ಯ ವಾಕ್ಯ, ಸತ್ಯ ಸಂಗತಿ ಅವರು ನಾಚಿಕೆ ಇಲ್ಲದೆ ಹೇಳ್ತಾ ಇದ್ರು. ಹಲ್ಲೆಲೂಯಾ. ಧೈರ್ಯವಾಗಿ ಹೇಳ್ತಾ ಇದ್ರು. ಆದ ಕಾರಣ ಏನು ಸಿಕ್ತು ನೋಡಿ ಸಿಸ್ಟರ್, ಓದಿ, ಅದರಿಂದ ಮುಂದೆ ಓದಿ. ಬಹಳ ದಯವು ಅವರೆಲ್ಲರ ಮೇಲೆ ಇತ್ತು, ಅವರಲ್ಲಿ ಕೊರತೆ ಪಡುವವನು ಒಬ್ಬನೂ ಇರಲಿಲ್ಲ. ಸಾಕ್ಷಿ ಕೊಟ್ಟ ನಿಮಿತ್ತ, ಹಲ್ಲೆಲೂಯಾ, ಸತ್ಯ ಸಾಕ್ಷಿ ಕೊಟ್ಟ ನಿಮಿತ್ತ, ಯೇಸು ಕ್ರಿಸ್ತನ ಪುನರುತ್ಥಾನ ಹೊಂದಿ ಎದ್ದಿದ್ದಾನೆ, ನನ್ನ ದೇವರು ಜೀವಿಸುವವನು ಎಂಬುದಾಗಿ ಸತ್ಯ ಸಾಕ್ಷಿ ಹೇಳಿದ್ದರ ನಿಮಿತ್ತ ಬಹಳ ದಯವು ಅವರೆಲ್ಲರ ಮೇಲೆ ಇತ್ತು. ದಯೆ ಇತ್ತು, ದೇವರ ಕರುಣೆ ಇತ್ತು. ಅವರಲ್ಲಿ ಕೊರತೆ ಪಡುವವರು ಯಾರು ಇರಲಿಲ್ಲ. ಧಾರಾಳವಾದ ಜೀವಿತ ಅವರು ಮಾಡ್ತಾ ಇದ್ರು. ಯಾಕೆ? ಸಾಕ್ಷಿಯಾಗಿ ಹೇಳಿದ್ದರ ನಿಮಿತ್ತ, ಕ್ರಿಸ್ತನ ವಿಷಯವಾಗಿ ಸಾಕ್ಷಿಯಾಗಿ ನಿಂತ ಕಾರಣ, ಆತನು ಪುನರುತ್ಥಾನ ಹೊಂದಿದ್ದಾನೆಂಬುದಾಗಿ ಸಾಕ್ಷಿಯಾಗಿ ಹೇಳಿದ್ದರ ನಿಮಿತ್ತ ದೇವರ ದಯೆ ಅವರ ಮೇಲಿತ್ತು. ಅವರಲ್ಲಿ ಕೊರತೆ ಪಡುವವರು ಒಬ್ಬರು ಇರಲಿಲ್ಲ. ಇವತ್ತು ಸಾಕ್ಷಿ ಹೇಳುವುದು ಕಷ್ಟವಾಗಿದೆ, ನಾಚಿಕೆ ಆಗ್ತದೆ, ನಮ್ಮನ್ನು ಬಹಿಷ್ಕಾರ ಹಾಕ್ತಾರೆ, ನಮ್ಮನ್ನು ದೂರ ಸರಿಸ್ತಾರೆ. ಪ್ರೀತಿಯ ದೇವ ಜನರೇ, ನಾನು ಹೇಳುವಂಥ ಒಂದು ಮಾತು, ಸಾಕ್ಷಿಯಾಗಿ ನಾವು ನಿಲ್ಲಬೇಕೆಂಬುದು ಇದು ದೇವರ ಚಿತ್ತವಾಗಿದೆ. ನಾವು ಸಾಕ್ಷಿಯಾಗಿ ನಿಲ್ಲುವುದಕ್ಕಾಗಿಯೇ ದೇವರು ನಮ್ಮನ್ನು ಕರೆದಿದ್ದಾನೆ. ಆತನ ಮಕ್ಕಳನ್ನಾಗಿ ಆತ ನಮ್ಮನ್ನು ಆರಿಸಿಕೊಂಡಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವಿನ್ನು ಹೇಗೆ ಸಾಕ್ಷಿ ಕೊಡಬೇಕೆಂಬುದಾಗಿ
ಇಲ್ಲಿ ಓದ್ತೇವೆ ನಾವು ಯಾವುದಕ್ಕಾಗಿ ಸಾಕ್ಷಿ ಕೊಡ್ತಾ ಇದ್ದೇವೆ ಎಂಬುದಾಗಿ. ಲೂಕನ ಸುವಾರ್ತೆ 15ನೇ ಅಧ್ಯಾಯ 27ನೇ ವಾಕ್ಯ ಹೀಗೆ ಹೇಳ್ತದೆ, ನೀವು ಮೊದಲಿನಿಂದ ನನ್ನ ಸಂಗಡ ಇದ್ದ ಕಾರಣ ನೀವು ಸಾಕ್ಷಿಗಳಾಗಿದ್ದೀರಿ. ಮೊದಲಿನಿಂದ ನನ್ನ ಸಂಗಡ ಅಂದ್ರೇನು? ಆದಿಯಲ್ಲಿ ಜಗದುತ್ಪತ್ತಿಗಿಂತ ಮುಂಚೆಯಿಂದಲೇ ದೇವರು ನಮ್ಮನ್ನು ಆತನು ಕರೆದಿದ್ದಾನೆ, ಆತನ ಮಕ್ಕಳನ್ನಾಗಿ ಮಾಡಿದ್ದಾನೆ. ಆತನು ಕರೆಯದೆ, ಆತನು ನಮ್ಮ ಸಂಗಡ ಮಾತನಾಡದೆ, ದೇವರ ವಾಕ್ಯ ನಮ್ಮ ಕಿವಿಗೆ ಹೋಗದೆ ನಾವು ಈ ರೀತಿಯಲ್ಲಿ ಆತನನ್ನು ಸೇವಿಸಲಿಕ್ಕೆ ಸಾಧ್ಯವಾಗುತ್ತಿರಲಿಲ್ಲ. ಆದ ಕಾರಣ ಇಲ್ಲಿ ಹೇಳ್ತಾ ಇದ್ದಾನೆ ಏನಂದ್ರೆ, ನೀವು ಮೊದಲಿನಿಂದ ನನ್ನ ಸಂಗಡ ಇದ್ದ ಕಾರಣ ನೀವು ಸಾಕ್ಷಿಗಳಾಗಿದ್ದೀರಿ. ಹಲ್ಲೆಲೂಯಾ. ಆದಿಯಲ್ಲಿ ಜಗದುತ್ಪತ್ತಿಯಿಂದ ಮುಂಚೆ ನನ್ನನ್ನು ನಿಮ್ಮನ್ನು ಆಯ್ದುಕೊಂಡಂತ ಯೇಸುವಿನ ಸಂಗಡ ನಾವಿದ್ದೇವೆ ಪ್ರಿಯರೇ. ಆದ ಕಾರಣ ನಾವು ಸಾಕ್ಷಿಯಾಗಿರಬೇಕು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಪೊಸ್ತಲ ಕೃತ್ಯ ಒಂದು ಆಜ್ಞೆ ಉಂಟಲ್ಲಿ ಏನಂದ್ರೆ 1ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಹೀಗೆ ಓದ್ತೇವೆ, ಲೋಕದ ಕಟ್ಟ ಕಡೆಯವರೆಗೂ ಸಾಕ್ಷಿಗಳಾಗಿರಬೇಕು. ಯಾರು ಪಾಪದಿಂದ ಬಿಡುಗಡೆ ಹೊಂದಿದವರು, ಪಾಪ ಪರಿಹಾರಕ್ಕಾಗಿ ನಿಮ್ಮನ್ನು ಸಿದ್ಧ ಮಾಡಿಕೊಂಡವರು, ಪಾಪದಿಂದ ವಿಮುಕ್ತಿ ಹೊಂದಿದವರು, ಲೋಕದ ಕಟ್ಟ ಕಡೆಯವರೆಗೂ ನಾವು ಸಾಕ್ಷಿಗಳಾಗಿರಬೇಕು. ಸಾಕ್ಷಿ ಇಲ್ಲದ ಜೀವಿತ ಸತ್ತ ಜೀವಿತ, ಸಾಕ್ಷಿ ಇಲ್ಲದ ಜೀವಿತ ದಯೆ ಇಲ್ಲದ ಜೀವಿತ, ಸಾಕ್ಷಿ ಇಲ್ಲದ ಜೀವಿತ ಬಡತನದ ಜೀವಿತ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ ಅದೇ 22ನೇ ವಾಕ್ಯದ ಬಿ ಭಾಗದಲ್ಲಿ ಹೀಗೆ ಓದ್ತೇವೆ, ಆತನ ಪುನರುತ್ಥಾನದ ವಿಷಯದಲ್ಲಿ ಸಾಕ್ಷಿಯಾಗಿರಬೇಕೆಂಬುದಾಗಿ ಪದೇ ಪದೇ ಹೇಳುವಂತ ಒಂದು ಮಾತು. ಆತನ ಪುನರುತ್ಥಾನದ ವಿಷಯದಲ್ಲಿ ಸಾಕ್ಷಿಯಾಗಿರಬೇಕು. ಶ್ರಮ ದಿವಸಗಳ ಅನುಭವಿಸಿ ಮುಖ ಸಪ್ಪೆ ಮಾಡಿಕೊಂಡು ಕೂತುಕೊಳ್ಳುವುದು ಅಲ್ಲ ಸಾಕ್ಷಿ. ಹಲ್ಲೆಲೂಯಾ. ಸಾಕ್ಷಿಗಳಾಗಿರ್ರಿ. ನಾನು ಈ ಲೋಕದಲ್ಲಿ ಬಂದು ನಿಮ್ಮನ್ನು ಎಳೆದುಕೊಂಡಿದ್ದೇನೆ, ನಿಮ್ಮನ್ನು ಆರಿಸಿಕೊಂಡಿದ್ದೇನೆ, ನನ್ನ ಮಕ್ಕಳನ್ನಾಗಿ ನಿಮ್ಮನ್ನು ಮಾಡಿಕೊಂಡಿದ್ದೇನೆ. ನೀವು ನನಗೆ ಸಾಕ್ಷಿಗಳಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ ಅದರ 31-32 ವಾಕ್ಯಗಳನ್ನು ಓದಿರಿ ಸಿಸ್ಟರ್. ಪೇತ್ರನು ಹೇಳುವಂತ ಒಂದು ಮಾತಿದಾಗಿದೆ, ಮುಂದಾಗುವುದನ್ನು ಕಂಡು ಕ್ರಿಸ್ತನ ಪುನರುತ್ಥಾನವನ್ನೇ ಕುರಿತು ಆತನು ಪಾತಾಳದಲ್ಲಿ ಬಿಡಲ್ಪಡಲಿಲ್ಲವೆಂತಲೂ ಆತನ ಶರೀರವು ಕೊಳೆಯುವ ಅವಸ್ಥೆಯನ್ನು ಅನುಭವಿಸುವುದಿಲ್ಲವೆಂತಲೂ ಹೇಳಿದನು. ಈ ಯೇಸುವನ್ನೇ ದೇವರು ಎಬ್ಬಿಸಿದನು, ಇದಕ್ಕೆ ನಾವೆಲ್ಲರೂ ಸಾಕ್ಷಿಗಳಾಗಿದ್ದೇವೆ. ಪೇತ್ರನು ಆತನು ಧೈರ್ಯವಾಗಿ ಸಾಕ್ಷಿ ಕೊಡ್ತಾ ಇದ್ದಾನೆ. ಏನಂತ ಕೊಡ್ತಾ ಇದ್ದಾನೆ? ಮುಂದಾಗುವುದನ್ನು ಕಂಡು ಕ್ರಿಸ್ತನ ಪುನರುತ್ಥಾನವನ್ನೇ ಕುರಿತು ಆತನು ಪಾತಾಳದಲ್ಲಿ ಬಿಡಲ್ಪಡಲಿಲ್ಲವೆಂತಲೂ ಆತನ ಶರೀರವು ಕೊಳೆಯುವ ಅವಸ್ಥೆಯನ್ನು ಅನುಭವಿಸುವುದಿಲ್ಲವೆಂತಲೂ ಹೇಳಿದನು. ಮಾತ್ರವಲ್ಲ, ಈ ಯೇಸುವನ್ನೇ ದೇವರು ಎಬ್ಬಿಸಿದನು. ಪುನರುತ್ಥಾನ ಹೊಂದಿದಂಥ ಯೇಸುವಿನ ಬಗ್ಗೆ ಪೇತ್ರನು ಸಾಕ್ಷಿ ಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಯೇಸುವನ್ನೇ ದೇವರು ಎಬ್ಬಿಸಿದನು. ತಂದೆಯಾದ ದೇವರು ಮಾತು ಕೊಟ್ಟ ಹಾಗೆ ತನ್ನ ಮಗನ ಲೋಕಕ್ಕೆ ಕಳಿಸಿಕೊಟ್ಟನು. ಶ್ರಮ ಸಂಕಟಗಳನ್ನು ಅನುಭವಿಸಿದನು, ಅದ್ಭುತ ಕಾರ್ಯಗಳು ಸೂಚಕ ಕಾರ್ಯಗಳನ್ನು ನಡೆಸಿದನು. ಮಾತ್ರವಲ್ಲ, ಆತನು ಏನು ಸಂಕಲ್ಪ ಮಾಡಿದ್ದನು, ದೇವರು ಏನು ಸಂಕಲ್ಪ ಮಾಡಿದನು ಆ ಸಂಕಲ್ಪವನ್ನು ನೆರವೇರಿಸಿದ್ದನ್ನು ಪೇತ್ರನೇ ಹೇಳ್ತಾ ಇದ್ದಾನೆ. ಮುಂದಾಗುವುದನ್ನು ಕಂಡಿದ್ದೇನೆ. ಹಲ್ಲೆಲೂಯಾ. ಮುಂದಾಗುವುದನ್ನು ನಾನು ಕಂಡಿದ್ದೇನೆ. ಆದ ಕಾರಣ ಆತನು ಹೇಳ್ತಾ ಇದ್ದಾನೆ, ನನ್ನ ದೇವರು ಯೇಸು ಸ್ವಾಮಿ, ಆತನ ಶರೀರವು ಕೊಳೆತು ಹೋಗುವ ಅವಸ್ಥೆ ದೇವರು ಬಿಡುವುದಿಲ್ಲ. ಆತನು ಮಣ್ಣಿನಲ್ಲಿ ಕೊಳೆತು ಹೋಗುವಂಥ ಅವಸ್ಥೆ ದೇವರು ಬಿಡುವುದಿಲ್ಲ. ನನ್ನ ತಂದೆಯಾದ ದೇವರು ಬಿಡುವುದಿಲ್ಲ. ಆತನು ತಿರುಗಿ ಏನಾಗ್ತಾನೆ? ಆತನು ಯೇಸು ಪುನರುತ್ಥಾನ ಹೊಂತಾನೆ. ಹಲ್ಲೆಲೂಯಾ ಎಂಬುದಾಗಿ ಆತನು ಸಾಕ್ಷಿಯಾಗಿ ನಿಂತನು. ಪ್ರಿಯರೇ, ಆತನು ಅಪೊಸ್ತಲರೆಲ್ಲರಿಗೂ ಹೇಳ್ತಾ ಇದ್ದಾನೆ, ನಾವೆಲ್ಲರೂ ಅದಕ್ಕೆ ಸಾಕ್ಷಿಗಳು. ಹಲ್ಲೆಲೂಯಾ. ನಾವು ಇವತ್ತೆಷ್ಟು ಜನರ ಹತ್ರ ಈ ರೀತಿಯ ಸಾಕ್ಷಿ ಹೇಳ್ತಾ ಇದ್ದೇವೆ? ನನ್ನ ದೇವರು ಜೀವಿಸುವ ದೇವರು, ನನ್ನ ದೇವರು ಸರ್ವಶಕ್ತನು, ಮರಣವನ್ನು ಪಾತಾಳವನ್ನು ಜಯಿಸಿ ಮೃತ್ಯುಂಜಯನಾಗಿ ಪರಲೋಕಕ್ಕೆ ಏರಿ ಹೋದಂಥ ದೇವರು ನನ್ನ ದೇವರೆಂಬುದಾಗಿ ನಾವು ಎಷ್ಟು ಜನರ ಹತ್ರ ಇವತ್ತು ಹೇಳಿದ್ದೇವೆ? ಹಲ್ಲೆಲೂಯಾ. ಈ ಸಾಕ್ಷಿ ಬಹಳ ಮುಖ್ಯವಾದದ್ದು. ಉಪವಾಸ ಮಾಡೋದು 40 ದಿವಸಗಳ ತನಕ ಉಪವಾಸ ಮಾಡೋದಲ್ಲ ಮುಖ್ಯ. ಸಾಕ್ಷಿಯಾಗಿ ನಿಲ್ಲಿರಿ.
ಹಾಲೆಲ್ಲೂಯ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಅಪೊಸ್ತಲ ಅದೇ 1ನೇ ಅಧ್ಯಾಯ ಇಲ್ಲಿ 22ನೇ ವಾಕ್ಯದಲ್ಲಿ ಓದ್ತೇವೆ, ಮತ್ತಿಯೇನೆಂಬಂತ ಯೂದನು ಯೇಸು ಸ್ವಾಮಿಯನ್ನು ಹಿಡುಕೊಟ್ಟ ನಂತರ ಒಬ್ಬ ಸಂಖ್ಯೆ ಕಡಿಮೆ ಆಯಿತು. 12 ಜನರಲ್ಲಿ ಶಿಷ್ಯರಲ್ಲಿ ಒಂದು ಸಂಖ್ಯೆ ಕಡಿಮೆ ಆಯಿತು. ಯೂದನು ಉರುಳು ಹಾಕಿಕೊಂಡು ಸತ್ತನು. ಆತನು ಮಾಡಿದ ಪಾಪದ ನಿಮಿತ್ತ ಅವನಿಗೆ ಸಮಾಧಾನವಿಲ್ಲದ ರೀತಿಯಲ್ಲಿ ಇರುವಂಥ ಜೀವಿತ ಒಂದಾಯಿತು. ಅವನು ಉರುಳು ಹಾಕಿಕೊಂಡು ಸತ್ತ ನಂತರ ಶಿಷ್ಯರು ಒಂದು ಪ್ಲ್ಯಾನ್ ಮಾಡ್ತಾರೆ, ನಮಗೆ ಒಂದು ಸಂಖ್ಯೆ ಕಡಿಮೆ ಆಗಿದೆ. ಯೇಸು ಸ್ವಾಮಿ 12 ಜನ ಶಿಷ್ಯರನ್ನು ಆರಿಸಿಕೊಂಡನು. ಒಬ್ಬನ ಈ ರೀತಿ ದ್ರೋಹ ಮಾಡಿ ಆತನ ಲೋಕವನ್ನು ಬಿಟ್ಟು ಹೋದನು. ಆದರೆ ನನಗೊಬ್ಬರು ಬೇಕು ಎಂಬುದಾಗಿ ಹೇಳಿ ಅಲ್ಲಿ ಒಬ್ಬರನ್ನು ಹುಡುಕೋದಕ್ಕಾಗಿ ಪ್ರಯತ್ನ ಮಾಡ್ತಾರೆ. ಅಲ್ಲಿ ಚೀಟು ಹಾಕ್ತಾರೆ. ಅದು ಓದುವಾಗ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗ್ತದೆ. 21, 22 ವಾಕ್ಯಗಳನ್ನು ಓದ್ರಿ, ಬಹಳ ಸ್ಪಷ್ಟವಾಗಿ ಅಲ್ಲಿ ಅರ್ಥವಾಗ್ತದೆ. ಇಲ್ಲಿ ಓದಿ ಸಿಸ್ಟರ್. ಆದುದರಿಂದ ಕರ್ತನಾದ ಯೇಸು ನಮ್ಮಲ್ಲಿ ಬರುತ್ತಾ ಹೋಗುತ್ತಾ ಇದ್ದ ಕಾಲವೆಲ್ಲ, ಅಂದರೆ ಯೋಹಾನನು ದೀಕ್ಷಾಸ್ನಾನ ಮಾಡಿಸಿದ್ದು ಮೊದಲುಗೊಂಡು ಯೇಸು ನಮ್ಮ ಬಳಿಯಿಂದ ಮೇಲಣ ಲೋಕವನ್ನೇರಿದ ದಿನದವರೆಗೂ ನಮ್ಮ ಜೊತೆಯಲ್ಲಿದ್ದವರೊಳಗೆ ಒಬ್ಬನು ನಮ್ಮೊಂದಿಗೆ ಆತನ ಪುನರುತ್ಥಾನದ ವಿಷಯದಲ್ಲಿ ಸಾಕ್ಷಿ ಹೇಳುವವನಾಗಬೇಕು ಅಂದನು. ಮುಂದೆ ಓದಿ. ಈ ಮಾತುಗಳನ್ನು ಕೇಳಿ ಅವರೆಲ್ಲರೂ ಯೂಸ್ತನೆನಿಸಿಕೊಳ್ಳುವ ಬಾರ್ಸಬನೆಂಬ ಯೋಸೆಫನನ್ನು ಮತ್ತಿಯನನ್ನು ನಿಲ್ಲಿಸಿ ಪ್ರಾರ್ಥನೆ ಮಾಡುತ್ತಾ, ಕರ್ತನೆ, ಎಲ್ಲರ ಹೃದಯವನ್ನು ಬಲ್ಲಾತನೆ. ಸಾಕು. 26ನೇ ವಾಕ್ಯ ಓದಿ. ಆಮೇಲೆ ಅವರಿಗೋಸ್ಕರ ಚೀಟು ಹಾಕಿದರು. ಚೀಟು ಮತ್ತಿಯನಿಗೆ ಬಂದದ್ದರಿಂದ ಅವನು 11 ಮಂದಿ ಅಪೊಸ್ತಲರ ಸಂಗಡ ಸೇರಿ ಎಣಿಸಲ್ಪಟ್ಟನು. ಯಾಕೆ ಮತ್ತಿಯನನ್ನು ಆರಿಸಿಕೊಂಡರು? ಒಂದು ಸಾಕ್ಷಿ ಕಡಿಮೆ ಆಗಬಾರದು. ಯೇಸು ಸ್ವಾಮಿ 12 ಜನ ಶಿಷ್ಯರನ್ನು ತನ್ನ ಶಿಷ್ಯರನ್ನಾಗಿ ಆರಿಸಿಕೊಂಡಾಗ 12 ಜನರು ಸಾಕ್ಷಿಯಾಗಿ ನಿಲ್ಲಬೇಕೆಂಬುದು ಬಹಳ ಮುಖ್ಯವಾದ ಕಾರಣ. ಇಲ್ಲಿ ಆ ಶಿಷ್ಯರಲ್ಲಿ ಒಬ್ಬನು ಕಡಿಮೆ ಆದಾಗ ಚೀಟು ಹಾಕಿ ಎತ್ತುತ್ತಾರೆ. ಮತ್ತಿಯನಿಗೆ ಚೀಟು ಬರ್ತದೆ. ಅವನಿಗೊಂದು ಮಾತು ಹೇಳ್ತಾರೆ, ನೀನು ಸಾಕ್ಷಿಯಾಗಿ ನಡೆದದ್ದನ್ನೆಲ್ಲ ನೀನು ಸಾಕ್ಷಿಯಾಗಿ ನಿಲ್ಲಬೇಕು, ಹೇಳಬೇಕೆಂಬುದಾಗಿ ಹೇಳುವಂತೆ ನಾವು ನೋಡ್ತೇವೆ ಪ್ರಿಯರೇ. ಆ ಮೇಲಿನ ವಾಕ್ಯಗಳನ್ನು ಓದುವಾಗ ಬಹಳ ಸ್ಪಷ್ಟವಾಗೆಲ್ಲ ಅರ್ಥವಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸಾಕ್ಷಿಯಾಗಿ ನಿಲ್ಲುವಂಥದ್ದು ನೀವು ಮತ್ತು ನಾನು ಸಭೆಯವರು, ವಿಶ್ವಾಸಿಗಳು, ದೇವರನ್ನು ಕಂಡುಕೊಂಡವರು, ಪಾಪದಿಂದ ವಿಮುಕ್ತಿ ಹೊಂದಿದವರು, ಕ್ರಿಸ್ತನ ವಿಷಯವಾಗಿ ಏನು ಮುಖ್ಯವಾಗಿ ಕೊಡಬೇಕು? ಪಾಪ ಪರಿಹಾರ ಕೊಡುವವನು ನನ್ನ ಯೇಸು ಮಾತ್ರವಲ್ಲ, ಯೇಸು ಕ್ರಿಸ್ತನು ಸತ್ತು ಸಮಾಧಿ ಸೇರಿ, ಆತನು ಸತ್ತು ಸಮಾಧಿಯಲ್ಲಿ ಇರಲಿಲ್ಲ, ಕೊಳೆಯ ಅವಸ್ಥೆ ಹೊಂದಲಿಲ್ಲ, ಆತನು ಪುನರುತ್ಥಾನ ಹೊಂದಿ ಜೀವಿತನಾಗಿ ತಂದೆ ಬಲಭಾಗದಲ್ಲಿ ಕೂತುಕೊಂಡಿದ್ದಾನೆಂಬುದಾಗಿ ಸಾಕ್ಷಿ ಹೇಳಬೇಕೆಂಬುದಾಗಿ ಇವತ್ತು ನನ್ನನ್ನು ನಿಮ್ಮನ್ನು ಈ ವಾಕ್ಯಗಳು ಎಚ್ಚರಿಸುವಂಥದ್ದಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಾತ್ರವಲ್ಲ, ಇಲ್ಲಿ ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ ಮತ್ತಿಯನ ಬಗ್ಗೆ ಓದಿದೆವು. ಮತ್ತಿಯನು ದೇವರು ಆರಿಸಿಕೊಂಡ ನಂತರ ಅವನು ಕೂಡ ಕ್ರಿಸ್ತನ ವಿಷಯವಾಗಿ ಸಾಕ್ಷಿ ಹೇಳುತ್ತಾ ಆತನು ಜೀವಿಸಿದನು ಎಂಬುದಾಗಿ ಓದ್ತೇವೆ. ಇಲ್ಲಿ ಅಪೊಸ್ತಲ ಕೃತ್ಯಗಳು 3ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಹೀಗೆ ಓದ್ತೇವೆ, ಆದರೆ ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನು. ಪುನಃ ಅಲ್ಲಿ ಬರೆಯಲ್ಪಟ್ಟಿದೆ, ದೇವರು ಆತನನ್ನು, ಅಂದರೆ ಯಾರು? ಯೇಸು ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿದನು. ಅದಕ್ಕೆ ಈ ವಿಷಯದಲ್ಲಿ ನಾವೇ ಸಾಕ್ಷಿಗಳು. ನಾವು ಹೇಳೋಣ ಬಾಯಿ ಬಿಟ್ಟು, ಈ ವಿಷಯದಲ್ಲಿ ನಾವೇ ಸಾಕ್ಷಿಗಳು. ಸಾಕ್ಷಿ ಹೇಳದೆ ಆತ್ಮ ಯೇಸುವನ್ನು ಕಂಡುಕೊಳ್ಳಲು ಸಾಧ್ಯವಿಲ್ಲ. ಕ್ರಿಸ್ತನ ವಿಷಯವಾಗಿ ಸಾಕ್ಷಿ ಹೇಳಬೇಕು. ಹಾಲೆಲೂಯ. ಮಾತ್ರವಲ್ಲ, 5ನೇ ಅಧ್ಯಾಯ 32ನೇ ವಾಕ್ಯದಲ್ಲಿ ಪುನಃ ಓದ್ತೇವೆ, ನಾವು ಸಾಕ್ಷಿಗಳೆಂಬುದಾಗಿ. ಓದಿ ಸಿಸ್ಟರ್. ಈ ಕಾರ್ಯಗಳಿಗೆ ನಾವು ಸಾಕ್ಷಿ. ಸಾಕು. ಈ ಕಾರ್ಯದಲ್ಲಿ ನಾವು ಸಾಕ್ಷಿ. ಅಪೊಸ್ತಲರು ಮಾತ್ರ ಅಲ್ಲ, ಪಾಪ ಪರಿಹಾರ ಹೊಂದಿಕೊಂಡು ಆತನ ಮಕ್ಕಳಾಗಿ ಜೀವಿಸುವಂತ ನಾನು ಮತ್ತು ನೀವುಗಳು ಸಾಕ್ಷಿ. ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಅಪೊಸ್ತಲ 4ನೇ ಅಧ್ಯಾಯ 18, 19, 20 ವಾಕ್ಯಗಳು ಓದುವುದಾದರೆ, ಆ ಹೆಸರನ್ನು ಯಾವತ್ತೂ ಎತ್ತಬಾರದೆಂಬುದಾಗಿ ಪೇತ್ರನಿಗೆ ಕಟ್ಟುನಿಟ್ಟಾದ ಒಂದು ವೈರಿಗಳ ಮೂಲಕವಾಗಿ ಆತನಿಗೆ ಕಟ್ಟುನಿಟ್ಟಾದ ಒಂದು ಆಜ್ಞೆ ಬರ್ತದೆ. ಪೇತ್ರ, ಯೋಹಾನರು ಸುವಾರ್ತೆಯನ್ನು ಸಾರುತ್ತಾ ಇದ್ದರು. ಯೇಸುವಿನ ಕುರಿತಾಗಿ ಸಾಕ್ಷಿ ಹೇಳ್ತಾ ಇದ್ರು. ಯೇಸು ಜೀವಿತನಾಗಿ ಎದ್ದು ಬಂದಿದ್ದಾನೆಂಬುದಾಗಿ ಧೈರ್ಯವಾಗಿ ಸಾಕ್ಷಿ ಹೇಳುವಾಗ ವೈರಿಗಳು ಬಂದರು. ವೈರಿಗಳು ಅವನಿಗೆ ವಿರೋಧವಾಗಿ ಎದ್ದರು. ಆಗ
ಏನು ಹೇಳ್ತಾನಂದ್ರೆ ಓದಿ ಸಿಸ್ಟರ್. 18ನೇ ಅಧ್ಯಾಯ 4ನೇ ಅಧ್ಯಾಯ 18ನೇ ವಾಕ್ಯ. ಅವರನ್ನು ಕರೆಯಿಸಿ ಆ ಯೇಸುವಿನ ಹೆಸರನ್ನು ಎತ್ತಿ ಹೇಗೂ ಮಾತಾಡಬಾರದು, ಯೇಸುವಿನ ಹೆಸರನ್ನು ಎತ್ತಿ ಹೇಗೂ ಮಾತಾಡಬಾರದು, ಉಪದೇಶ ಮಾಡಲು ಬಾರದು ಎಂದು ಅವರಿಗೆ ಖಂಡಿತವಾಗಿ ಅಪ್ಪಣೆ ಕೊಟ್ಟರು. ಅದಕ್ಕೆ ಪೇತ್ರ ಯೋಹಾನರು ಅವರಿಗೆ, ದೇವರ ಮಾತನ್ನು ಕೇಳುವುದಕ್ಕಿಂತಲೂ ನಿಮ್ಮ ಮಾತನ್ನು ಕೇಳುವುದು ದೇವರ ಮುಂದೆ ನ್ಯಾಯವೋ ಏನು, ನೀವೇ ತೀರ್ಪು ಮಾಡಿಕೊಳ್ಳಿರಿ. ಧೈರ್ಯವಾಗಿ ಹೇಳ್ತಾ ಇದ್ದಾನೆ. ಪ್ರೀತಿಯ ದೇವಜನರೇ, ಈ ದಿವಸಗಳಲ್ಲಿ ಯೇಸು ಕ್ರಿಸ್ತನ ಬಗ್ಗೆ ನಾವು ಸಾರಿ ಹೇಳುವುದಾದರೆ, ಸಾಕ್ಷಿಯಾಗಿ ನಾವು ಹೇಳುವುದಾದರೆ, ಇದೇ ರೀತಿಯ ಶೋಧನೆ ನಮಗೆ ಬರ್ತದೆ. ನೀನು ಮಾತಾಡಬಾರದು, ಯೇಸು ಕ್ರಿಸ್ತನ ಹೆಸರನ್ನು ಎತ್ತಬಾರದು, ಆತನ ಉಪದೇಶ ಮಾಡಬಾರದು, ಆತನ ಬುಕ್ಸ್ಗಳನ್ನು ಕೊಡಬಾರದು, ಸತ್ಯವೇದವನ್ನು ಯಾರಿಗೂ ಕೊಡಬೇಡಿ ಎಂಬಂತ ಕಟ್ಟುನಿಟ್ಟಾದಂಥ ಆಜ್ಞೆಗಳು ಲೋಕದಿಂದ ಬರ್ತದೆ. ಆದರೆ ಪೇತ್ರ ಯೋಹಾನರು ಏನು ಮಾಡಿದ್ರು? ಅವರಿಗೆ ಒಂದು ಮಾತು ಹೇಳ್ತಾರೆ. ಏನೋ ಒಂದು ಕ್ವಶನ್ ಮಾಡ್ತಾರೆ ಇಲ್ಲಿ, ಬಹಳ ಸುಂದರವಾಗಿದೆ ಇಲ್ಲಿ. ಏನು? ಅವರಿಗೆ ದೇವರ ಮಾತನ್ನು ಕೇಳುವುದಕ್ಕಿಂತ ನಿಮ್ಮ ಮಾತನ್ನು ಕೇಳುವ ದೇವರ ಮುಂದೆ ನ್ಯಾಯವೋ ಏನು? ದೇವರ ಮಾತು ಕೇಳಬೇಕಾ, ನಿಮ್ಮ ಮಾತು ಕೇಳಬೇಕಾ? ಯಾವುದು ಸರಿ? ನೀವೇ ತೀರ್ಮಾನ ಮಾಡಿಕೊಳ್ಳ್ರಿ. ನಾವಂತೂ ಕಂಡು ಕೇಳಿದ್ದನ್ನು ಹೇಳದೆ ಇರಲಾರೆವು ಎಂದು ಉತ್ತರ ಕೊಟ್ಟರು. ಇದು ವಿಶ್ವಾಸ್ಯ ಗುಣಲಕ್ಷಣ, ಕ್ರಿಸ್ತನಲ್ಲಿರುವಂಥ ವೈರಾಗ್ಯ. ಹಲ್ಲೆಲೂಯ. ನಾವಂತೂ ಕಂಡು ಕೇಳಿದ್ದನ್ನು ಹೇಳದೆ ಇರಲಾರೆವು. ಆ ತೀರ್ಮಾನ ನಮಗೆ ಬರಬೇಕು. ಯಾರೇ ವೈರಿಗಳು ಬಂದರು, ಯಾರೇ ಏನು ಹೇಳಿದರು, ಬಾಯಿ ಮುಚ್ಚ್, ನೀ ಮಾತಾಡಬೇಡ, ಯೇಸುವಿನ ಬಗ್ಗೆ ಸಾರಿ ಹೇಳಬೇಡ ಅಂತ ಹೇಳಿದರು ಕೂಡ, ಈ ಪೇತ್ರ ಯೋಹಾನರ ಬಗ್ಗೆ ನಾವಿಲ್ಲಿ ಓದ್ತೇವೆ. ಏನು? ನಿಮ್ಮ ಮಾತು ಕೇಳುವುದಕ್ಕಿಂತ, ದೇವರ ಮಾತನ್ನು ಕೇಳುವುದಕ್ಕಿಂತ ನಿಮ್ಮ ಮಾತನ್ನು ನಾವು ಕೇಳಬೇಕಾ? ನೀವೇ ತೀರ್ಮಾನ ಮಾಡ್ಕೊಳ್ರಿ. ನಾವಂತೂ ಕಂಡು ಕೇಳಿದ್ದನ್ನು ಹೇಳದೆ ಇರಲಾರೆವು. ನೀವು ಏನೇ ಶಿಕ್ಷೆ ಕೊಡ್ರಿ, ನೀವು ಏನೇ ಮಾಡ್ರಿ. ಹಲ್ಲೆಲೂಯ. ಇಂಥ ಒಂದು ಸತ್ಯ ಸಾಕ್ಷಿ, ಇಂಥ ಒಂದು ಧೈರ್ಯದ ಸಾಕ್ಷಿ ಪ್ರತಿಯೊಬ್ಬ ಕ್ರೈಸ್ತರಲ್ಲಿ ಬೇಕೇ ಬೇಕು. ಇದು ದೇವರ ಆಜ್ಞೆ ಆಗಿದೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ 5ನೇ ಅಧ್ಯಾಯ 29ನೇ ವಾಕ್ಯ ಹೀಗೆ ಹೇಳ್ತದೆ, ಮನುಷ್ಯರಿಗಿಂತಲೂ ದೇವರಿಗೆ ಹೆಚ್ಚಾಗಿ ವಿಧೇಯರಾಗಬೇಕಲ್ಲ. ಮನುಷ್ಯರಿಗಿಂತ ನಾವು ದೇವರಿಗೆ ಹೆಚ್ಚು. ಓದಿ ಸಿಸ್ಟರ್, ಓದು 29ನೇ ವಾಕ್ಯ, 5:29. ಓದಿ. ಪೇತ್ರನು ಉಳಿದ ಅಪೊಸ್ತಲರು ಮನುಷ್ಯರಿಗಿಂತಲೂ ದೇವರಿಗೆ ಹೆಚ್ಚಾಗಿ ವಿಧೇಯರಾಗಿರಬೇಕಲ್ಲ. ಸಾಕು. ಯಾರಿಗೆ ವಿಧೇಯರಾಗಿರ್ಬೇಕು? ದೇವರಿಗೆ ವಿಧೇಯರಾಗಿರ್ಬೇಕು. ದೇವರಂದ್ರೆ ಯಾರು? ಏನು ದೇವರು? ನಮ್ಗೀಗ ದೇವ್ರು ಡೈರೆಕ್ಟ್ ಆಗಿ ಬಂದಿದ್ದಾನ, ನಮ್ಮ ಜೊತೆಯಲ್ಲಿ ಇರ್ತಾನ, ಕಾಣ್ತೇವೆ. ಎಲ್ಲಿ? ಈ ವಾಕ್ಯಗಳ ದೆಸೆಯಿಂದ. ಇದೇ ವಾಕ್ಯವೇ ದೇವರಾಗಿದ್ದಾನೆ. ಈ ವಾಕ್ಯವು ನಮ್ಮನ್ನು ಏನು ಹೇಳ್ತದೆ ಅದರಂತೆ ನಡಿಬೇಕು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮನುಷ್ಯರಿಗಿಂತ ದೇವರಿಗೆ ಹೆಚ್ಚಾಗಿ ವಿಧೇಯರಾಗಬೇಕಲ್ಲ, ಹೌದಾ ಅಲ್ವಾ? ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಏಕೆ ಸಾಕ್ಷಿಗಳಾಗಿರಬೇಕು? ಒಂದು ಹೇಳಿದೆ, ದೇವರ ದಯೆ ಅವರ ಮೇಲಿತ್ತು. ಮಾತ್ರವಲ್ಲ, ಅವರಲ್ಲಿ ಕೊರತೆ ಪಡುವರು ಯಾರು ಇರಲಿಲ್ಲ. ಸುಖ ಸಂತೋಷವಾಗಿದ್ದರು. ಕಷ್ಟಗಳು ಬಂದರು, ಆ ಕಷ್ಟಗಳ ಮಧ್ಯದಲ್ಲಿ ದೇವರು ಸುಖದಲ್ಲಿ ನಮ್ಮ ನೀಡುವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಕ್ರಿಸ್ತನ ಆಜ್ಞೆ. ಒಂದು ವಾಕ್ಯ ಓದಿಕೊಳ್ಳೋಣ. ಅದೇ ನಾವು ಓದಿದ್ದೀವಿ ಆಗ ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ, ಲೋಕದ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು. ಇದು ಆಜ್ಞೆ, ದೇವರ ಆಜ್ಞೆ. ಮಾತ್ರವಲ್ಲ, 1 ತಿಮೋತಿ, ಇದು ಕ್ರಿಸ್ತನು ಕೂಡ ಮಾದರಿ ತೋರಿಸಿದ್ದಾನೆ. 1 ತಿಮೋತಿ 6ನೇ ಅಧ್ಯಾಯ 13ನೇ ವಾಕ್ಯ. ಈ ವಾಕ್ಯ ಬಹಳ ಕಷ್ಟಕರವಾದದ್ದು, ಅರ್ಥ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ. ದಯವಿಟ್ಟು ಗಮನ ಕೊಟ್ಟು ಕೇಳ್ರಿ. ಓದಿ ಸಿಸ್ಟರ್. ಸರ್ವ ಸೃಷ್ಟಿಗೆ ಜೀವಾಧಾರಕನಾದ ದೇವರ ಮುಂದೆಯೂ ಪೋಂತ್ಯ ಪಿಲಾತನ ಕಾಲದಲ್ಲಿ ಶ್ರೇಷ್ಠ ಪ್ರತಿಜ್ಞೆಯನ್ನು ತಾನೇ ಸಾಕ್ಷಿಯಾಗಿದ್ದು ಸ್ಥಾಪಿಸಿದ ಕ್ರಿಸ್ತ ಯೇಸುವಿನ ಮುಂದೆಯೂ. ಸಾಕು. ಇಲ್ಲಿ ಸ್ವಲ್ಪ ಅರ್ಥ ಆಗೋದು ಕಷ್ಟ ಆಗ್ತದೆ. ಏನಂದ್ರೆ, ಸರ್ವ ಸೃಷ್ಟಿಗೆ ಜೀವದಾಯಕನಾದ ದೇವರ ಮುಂದೆ, ನಮ್ಮ ಯೆಹೋವ ದೇವರ ಮುಂದೆ
ಸೃಷ್ಟಿಕರ್ತನಾಗಿರುವಂಥ ಯೆಹೋವ ದೇವರ ಮುಂದೆ ಪೊಂತ್ಯ ಪಿಲಾತನ ಕಾಲದಲ್ಲಿ ಶ್ರೇಷ್ಠ ಪ್ರತಿಜ್ಞೆಯನ್ನು ತಾನೇ ಸಾಕ್ಷಿಯಾಗಿ ಸ್ಥಾಪಿಸಿದ ಯೇಸು ಕ್ರಿಸ್ತನು. ಅಂದರೆ ತಾನೇ ಸಾಕ್ಷಿಯಾಗಿದ್ದು ಸ್ಥಾಪಿಸಿದ್ದಾನೆ. ಏನಂದರೆ ಶ್ರೇಷ್ಠ ಪ್ರತಿಜ್ಞೆ. ಆ ಪ್ರತಿಜ್ಞೆ ಏನಂದರೆ, ಆತನು ಸೇವಾ ಕಾಲದಲ್ಲಿರುವಾಗ ಈ ದೇಹವನ್ನು ಕೆಡವಿರಿ, ನಾನು 3 ದಿನದಲ್ಲಿ ಅದನ್ನು ಎಬ್ಬಿಸುವೆನು. ಒಂದು ಮಾತು. ಈ ಶ್ರೇಷ್ಠ ಪ್ರತಿಜ್ಞೆ, ಯಾರ್ಯಾರು ನನ್ನನ್ನು ನಂಬುತ್ತಾರೋ, ನನ್ನ ಹೆಸರಿನ ಮೇಲೆ ನಂಬಿಕೆ ಇಡುತ್ತಾರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಡ್ತೇನೆ ಎಂಬಂತ ಪ್ರತಿಜ್ಞೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿ ಬಿಡುವುದೇ ಇಲ್ಲ ಅಂತ ಪ್ರತಿಜ್ಞೆ. ಅನೇಕ ಪ್ರತಿಜ್ಞೆಗಳಿದೆ. ಹಲ್ಲೆಲೂಯಾ. ಈ ಶ್ರೇಷ್ಠ ಪ್ರತಿಜ್ಞೆಯನ್ನು ಯೇಸು ಸ್ವಾಮಿ ತಾನೇ ಸಾಕ್ಷಿಯಾಗಿದ್ದು ಸ್ಥಾಪಿಸಿದ್ದಾನೆ. ಎಲ್ಲಿ? ಕಲ್ವಾರಿ ಕ್ರೂಜೆಯಲ್ಲಿ. ಹಲ್ಲೆಲೂಯಾ. ಕಲ್ವಾರಿ ಕ್ರೂಜೆಯಲ್ಲಿ ಈ ಶ್ರೇಷ್ಠ ಪ್ರತಿಜ್ಞೆಯನ್ನು ಆತನು ಕಾರ್ಯರೂಪಕ್ಕೆ ತಂದು ಅದನ್ನು ಸ್ಥಾಪಿಸಿದ್ದಾನೆ. ಇದಕ್ಕೆ ನಾವು ಸಾಕ್ಷಿಗಳಾಗಿರಬೇಕು. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಅರ್ಥ ಆಗ್ತಾ ಇದೆಯಲ್ಲ? ಬಹಳ ಸಿಂಪಲ್ ಆಗಿದೆ. ನಾವು ಯೇಸುವಿನ ದೇವರ ವಾಕ್ಯವನ್ನು ನಾವು ಓದುತ್ತಾ ಇರುವವರು ನಮಗೆ ಇದು ಕಷ್ಟಕರವಾಗುವುದಿಲ್ಲ ಅರ್ಥವಾಗಲಿಕ್ಕೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನ್ಯಾಯ ವಿಚಾರಣೆ ಸಮಯದಲ್ಲಿ ಪಿಲಾತನು ಯೇಸುವಿನ ಬಳಿಗೆ ಒಂದು ಮಾತು ಕೇಳ್ತಾನೆ, ನೀನು ಯೆಹೂದ್ಯರ ಅರಸನೋ? ಒಂದು ವಾಕ್ಯ ಓದಿಕೊಳ್ಳಿ. 27 ಮತ್ತಾಯನ ಸುವಾರ್ತೆ 27ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಹೀಗೆ ಓದ್ತೇವೆ. ಯೇಸು ಅಲ್ಲಿ ಸಾಕ್ಷಿಯಾಗಿ ಹೇಳುವುದನ್ನು ನೋಡ್ತೇವೆ. ಓದಿ ಸಿಸ್ಟರ್. ಯೇಸು ದೇಶಾಧಿಪತಿಯ ಮುಂದೆ ನಿಂತಿರುವಾಗ ದೇಶಾಧಿಪತಿಯು ಆತನನ್ನು, ನೀನು ಯೆಹೂದ್ಯರ ಅರಸನು ಹೌದೋ ಎಂದು ಕೇಳಿದನು. ಯೇಸು, ನೀನೇ ಹೇಳಿದ್ದಿ ಅಂದನು. ನೀನೇ ಹೇಳಿದ್ದಿ. ಎಸ್, ನಾನು ಯೆಹೂದ್ಯರ ಅರಸನು. ಪ್ರತಿಜ್ಞೆಗೆ ಆತನು ಸಾಕ್ಷಿಯಾಗಿದ್ದಾನೆ. ಯೆಹೂದ್ಯರ ಅರಸನಾಗಿ ಶಿಲುಬೆಯ ತಲೆಪಟ್ಟಿಯಲ್ಲಿ ಬರೆದದ್ದು ಏನಂದ್ರೆ, ಏನು ಬರ್ದಿತ್ತಲ್ಲಿ? ಯೆಹೂದ್ಯರ ಅರಸನೆಂಬುದಾಗಿ ಬರೆಯಲ್ಪಟ್ಟಿತ್ತು. ಅದಕ್ಕೆ ಸಾಕ್ಷಿಯಾಗಿ ಆತನು ನೀನೇ ಹೇಳಿದ್ದೆ ಎಂಬುದಾಗಿ ಆತನು ಪ್ರತಿಜ್ಞೆಯನ್ನು ಪ್ರತಿಷ್ಠೆಪಡಿಸಿ ಸ್ಥಾಪಿಸಿದಂಥ ಯೇಸು ಸ್ವಾಮಿ ತಾನೇ ತನ್ನ ವಿಷಯವಾಗಿ ಸಾಕ್ಷಿ ಹೇಳ್ಕೊಂಡಿದ್ದಾನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 11ನೇ ವಾಕ್ಯ ಓದಿ ಸಿಸ್ಟರ್. ಅದರಲ್ಲಿ ಯೇಸು ದೇಶಾಧಿಪತಿಯ ಮುಂದೆ ನಿಂತಿರುವಾಗ ದೇಶಾಧಿಪತಿಯು ಆತನನ್ನು, ನೀನು ಯೆಹೂದ್ಯರ ಅರಸನು ಹೌದೋ ಎಂದು ಕೇಳಿದನು. ಯೇಸು, ನೀನೇ ಹೇಳಿದ್ದಿ ಅಂದನು. ನೀನೇ ಹೇಳಿದ್ದಿ, ನಾನು ಯೆಹೂದ್ಯರ ಅರಸನು. ಹಲ್ಲೆಲೂಯಾ. ಮಾತ್ರವಲ್ಲ, ಯೋಹಾನನು ಕೂಡ ಸಾಕ್ಷಿಯಾಗಿ ಬಂದನು ಲೋಕಕ್ಕೆ. ಸಾಕ್ಷಿಯಾಗಿ ಯೇಸುವಿನ ವಿಷಯವಾಗಿ ಸಾಕ್ಷಿ ಹೇಳೋದಕ್ಕಾಗಿ ಆತನು ಬಂದನು. 1ನೇ ಅಧ್ಯಾಯ 6-7 ವಾಕ್ಯಗಳನ್ನು ಓದಿದ್ರಲ್ಲಿ ಗೊತ್ತಾಗ್ತದೆ. ದೇವರು ಕಳುಹಿಸಿದ ಒಬ್ಬ ಮನುಷ್ಯನು ಬಂದನು, ಅವನ ಹೆಸರು ಯೋಹಾನನು. ಈ ಯೋಹಾನನು ಸಾಕ್ಷಿಗಾಗಿ ಬಂದನು. ಯಾವ ಸಾಕ್ಷಿ? ಯಾರ ಸಾಕ್ಷಿ? ತನ್ನ ಮೂಲಕವಾಗಿ ಎಲ್ಲರೂ ನಂಬುವಂತೆ. ಓದಿಸಿದ್ರೆ ಮುಂದೆ ಅದು ಸಾಕ್ಷಿಯಾಗಿ ಬಂದನು. 6-7. ದೇವರು ಕಳುಹಿಸಿದ ಒಬ್ಬ ಮನುಷ್ಯನು ಬಂದನು, ಅವನ ಹೆಸರು ಯೋಹಾನನು. ಈ ಯೋಹಾನನು ಸಾಕ್ಷಿಗಾಗಿ ಬಂದನು, ತನ್ನ ಮೂಲಕವಾಗಿ ಎಲ್ಲರೂ ನಂಬುವಂತೆ ಅವನು ಆ ಬೆಳಕಿನ ವಿಷಯದಲ್ಲಿ ಸಾಕ್ಷಿ ಕೊಡುವುದಕ್ಕೆ ಬಂದನು. ಅವನೇ ಆ ಬೆಳಕಲ್ಲ, ಆ ಬೆಳಕಿನ ವಿಷಯದಲ್ಲಿ ಸಾಕ್ಷಿ ಕೊಡುವುದಕ್ಕಾಗಿ ಬಂದವನು. ಅವನು ಬೆಳಕಲ್ಲ, ಯೋಹಾನನು ಬೆಳಕಲ್ಲ, ಆ ಬೆಳಕಿನ ವಿಷಯವಾಗಿ ಸಾಕ್ಷಿ ಕೊಡ್ಲಿಕ್ಕಾಗಿ ಬಂದವನು. ಯಾವ ಬೆಳಕು? ನಾನೇ ಲೋಕಕ್ಕೆ ಬೆಳಕು ಎಂಬುದಾಗಿ ಪ್ರತಿಷ್ಠೆ ಪಡಿಸಿದಂಥ ಯೇಸು ಕ್ರಿಸ್ತನ ವಿಷಯವಾಗಿ ಸಾಕ್ಷಿ ಹೇಳೋದಕ್ಕಾಗಿ ಯೋಹಾನನು ಮೊದಲೇ ದೇವರು ಕಳಿಸಿಕೊಟ್ಟಂಥ ಮನುಷ್ಯನಾಗಿದ್ದಾನೆ. ಹಲ್ಲೆಲೂಯಾ. ಯೋಹಾನನ ಸಾಕ್ಷಿ ಇದೆ, ಯೇಸು ಕ್ರಿಸ್ತನು ಸಾಕ್ಷಿ ಕೊಟ್ಟಿದ್ದಾನೆ ತನ್ನ ವಿಷಯವಾಗಿ. ಮಾತ್ರವಲ್ಲ, ಅಪೋಸ್ತಲರು ಬಹುಧೈರ್ಯವಾಗಿ ಯೇಸು ಕ್ರಿಸ್ತನ ವಿಷಯವಾಗಿ, ಪುನರುತ್ಥಾನದ ವಿಷಯವಾಗಿ, ಪಾಪದಿಂದ ಬಿಡುಗಡೆ ಹೊಂದುವುದು ಹೇಗೆ ಎಂಬುದಾಗಿ ಅದರ ವಿಷಯವಾಗಿ ಸಾಕ್ಷಿ ಹೇಳುವುದನ್ನು ನಾವಿಷ್ಟರವರೆಗೂ ಧ್ಯಾನ ಮಾಡಿದೆವು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಾತ್ರವಲ್ಲ, 3ನೇ ಅಧ್ಯಾಯ 11ನೇ ವಾಕ್ಯ ಹೀಗೆ ಓದ್ತೇವೆ. ಓದಿ ಸಿಸ್ಟರ್. 3ನೇ ಅಧ್ಯಾಯ, ಯೋಹಾನ ಸುವಾರ್ತೆ 3ನೇ ಅಧ್ಯಾಯ 11ನೇ ವಾಕ್ಯ. ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ತಿಳಿದದ್ದನ್ನು ಹೇಳುತ್ತೇವೆ, ನೋಡಿದ್ದಕ್ಕೆ ಸಾಕ್ಷಿ ಕೊಡುತ್ತೇವೆ. ಸಾಕು. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ತಿಳಿದದ್ದನ್ನು ಹೇಳುತ್ತೇನೆ,
ನೋಡಿದ್ದಕ್ಕೆ ಸಾಕ್ಷಿ ಕೊಡ್ತೇವೆ. ಈ ಸಾಕ್ಷಿ ನಮ್ಮದಾಗಿರಬೇಕು. ನಮ್ಮ ಜೀವಿತದಲ್ಲಿ ಎಷ್ಟು ವರ್ಷಗಳಿಂದ ಯೇಸುವನ್ನು ಕಂಡುಕೊಂಡಿದ್ದೇವೆ. ಯೇಸು ಯಾರಾಗಿದ್ದಾನೆ, ಆತನು ಏನೆಂಬುದಾಗಿ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಹಲ್ಲೆಲೂಯ. ತಿಳಿದದ್ದನ್ನು, ಅರ್ಥ ಮಾಡಿಕೊಂಡದ್ದನ್ನು ನಾವು ಏನು ಮಾಡಬೇಕು? ಸಾಕ್ಷಿಯಾಗಿ ಹೇಳಬೇಕು. ಹಲ್ಲೆಲೂಯ. ಇಲ್ಲಿ ಧೈರ್ಯವಾಗಿ ಹೇಳ್ತಾ ಇದ್ದಾರೆ, ತಿಳಿದದನ್ನು ಹೇಳ್ತೇವೆ, ನೋಡಿದ್ದಕ್ಕೆ ಸಾಕ್ಷಿ ಕೊಡ್ತೇವೆ. ಯಾರಿದೆ ಹೇಳ್ತಿರೋದು? ಯಾರು ಹೇಳ್ತಿರೋದು? ನಿಕೋದೇಮನಿಗೆ ಅಲ್ಲಿ ಮುಂದೆ ಓದುವುದಾದರೆ, ಯೇಸು ನಿಕೋದೇಮನಿಗೆ ಹೇಳಿದ ಮಾತು, ನೀನು ಹೊಸದಾಗಿ ಹುಟ್ಟಬೇಕೆಂದು ಹೇಳಿದಾಗ ನಿಕೋದೇಮನು ಹೇಳ್ತಾನೆ, ಇದು ಸಾಧ್ಯವೋ? ಹೊಸದಾಗಿ ಪುನಃ ತಾಯಿ ಗರ್ಭದಲ್ಲಿ ಹೋಗಿ ಹುಟ್ಟಿ ಬರುವುದಕ್ಕಾಗುತ್ತದೋ ಎಂಬುದಾಗಿ ಹೇಳುವಾಗ ಹೇಳಿದಂಥ ಮಾತಿದಾಗಿದೆ. ಪ್ರಿಯರೇ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದೆ ಅದು ಓದ್ತಾ ಹೋಗುವಾಗ ಮನೆಗೆ ಹೋಗಿ ಪುನಃ ಅದನ್ನು ಧ್ಯಾನ ಮಾಡಿರಿ. ಇನ್ನು ಬಹಳ ಬಹಳ ಅದು ಆತ್ಮಿಕ ಅರ್ಥಗಳನ್ನು ಕೊಡುವಂಥದ್ದಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ 15ನೇ ಅಧ್ಯಾಯ 27ನೇ ವಾಕ್ಯ ಓದ್ತೇವೆ. ನೀನು ಮೊದಲು ನನ್ನ ಸಂಗಡ ಇದ್ದ ಕಾರಣ ನನಗೆ ಸಾಕ್ಷಿಗಳಾಗಿರ್ರಿ. ಇಲ್ಲಿ ಯೇಸು ಸ್ವಾಮಿ ತಾನೇ ಹೇಳ್ತಾ ಇದ್ದಾನೆ, ನೀವೆಲ್ಲರೂ, ನಾನು ಆದಿಯಿಂದ ನಿಮ್ಮನ್ನು ನನ್ನ ಸಂಕಲ್ಪದ ಮೇರೆಗೆ ನಿಮ್ಮನ್ನು ಕರೆದಿದ್ದೇನೆ, ನಿಮ್ಮನ್ನು ನನ್ನ ಮಕ್ಕಳನ್ನಾಗಿ ಮಾಡಿದ್ದೇನೆ, ನೀವು ನನ್ನ ಜೊತೆಯಲ್ಲಿದ್ದೀರಿ, ನನ್ನ ಸಂಗಡ ಇದ್ದೀರಿ, ಆದ ಕಾರಣ ನೀವು ನನಗೆ ಸಾಕ್ಷಿಗಳಾಗಿರಿ. ಎಷ್ಟೋ ಐಶ್ವರ್ಯವಂತರು ಲೋಕದಲ್ಲಿದ್ದಾರೆ, ಎಷ್ಟೋ ಜ್ಞಾನಿಗಳಿದ್ದಾರೆ, ಸೈನ್ಸಿಸ್ಟ್ಗಳು, ರಾಜರ ಮನೆತನದವರು, ಪ್ರೈಮ್ ಮಿನಿಸ್ಟರ್ಗಳು, ಎಂತೆಂಥ ಒಂದು ಒಳ್ಳೆಯ ಉದ್ಯೋಗದಲ್ಲಿರುವಂಥವರಿದ್ದಾರೆ. ಆದರೆ ಅವರೆಲ್ಲರ ಮಧ್ಯದಿಂದ ನಮ್ಮನ್ನು ಪ್ರತ್ಯೇಕಿಸಿದಂಥ ದೇವರು, ನಾವು ಆತನಿಗೆ ಸಾಕ್ಷಿಯಾಗಿರಲೇಬೇಕು. ನಮಗೆ ಸಾಧ್ಯ. ಅದಕ್ಕಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಅವರಿಗೆ ಸಾಧ್ಯವಿಲ್ಲ, ನಮಗೆ ಸಾಧ್ಯ. ಸಮಾರ್ಯದ ಸ್ತ್ರೀ ಏನು ಮಾಡಿದಳು? ಆಕೆ ಹೋದಳು, ಊರೊಳಗೆ ಹೋದಳು. ನಾನು ಮಾಡಿದ್ದನ್ನೆಲ್ಲ ನನಗೆ ತಿಳಿಸಿದ ನಗೋಲೊಬ್ಬ ಬಂದಿದ್ದಾನೆ, ಬಂದು ನೋಡಿ, ಅಷ್ಟೇ ಹೇಳಿದವಳು. ನಾನು ಮಾಡಿದ್ದೆಲ್ಲವನ್ನು ನನಗೆ ತಿಳಿಸಿದನು, ಅಲ್ಲೊಬ್ಬನಿದ್ದಾನೆ, ಬಂದು ನೋಡಿರಿ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂಥ ಸಾಕ್ಷಿ ಹೇಳುವುದರಿಂದ ಬಹಳ ಲಾಭವಿದೆ. ಪರಲೋಕ ರಾಜ್ಯಕ್ಕೆ ಆತ್ಮಗಳು ಸೇರಿಸಲ್ಪಡ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ನಮಗಿರುವಂಥ ಒಂದು ಕೆಲಸ ಏನಂದರೆ, ನಾವು ಪ್ರೇರಣೆ ಕೊಡಬೇಕು ಜನರನ್ನು. ಈ ಥರ ನಡೀರಿ, ಹೀಗಿರ್ರಿ, ಈ ರೀತಿ ನೀವು ಜೀವಿಸ್ರಿ ಎಂಬುದಾಗಿ ನಾವು ಪ್ರೇರೇಪಣೆ ಕೊಡುವಂಥವರಾಗಿರಬೇಕು. ಸಾಕ್ಷಿಯಾಗಿರಬೇಕು, ಪ್ರೇರೇಪಿಸುವಂಥ ಜನರು ಕೂಡ ನಾವಾಗಿರಬೇಕು. ಒಂದು ವಾಕ್ಯ ಹೀಗೆ ಓದ್ತೇವೆ, ಇಬ್ರಿಯ ಪತ್ರಿಕೆ 10ನೇ ಅಧ್ಯಾಯ 23-24ನೇ ವಾಕ್ಯದಲ್ಲಿ ಹೀಗೆ ಓದ್ತೇವೆ, ನಮ್ಮ ನಿರೀಕ್ಷೆಯನ್ನು ಕುರಿತು ನಾವು ಮಾಡಿದ ಪ್ರತಿಜ್ಞೆಯನ್ನು ನಿಶ್ಚಂಚಲವಾಗಿ ಪರಿಗ್ರಹಿಸೋಣ. ನಾವು ಏನು ಪ್ರತಿಜ್ಞೆ ಮಾಡಿದ್ದೇವೆ, ಕರ್ತನೇ ನಾವು ದೀಕ್ಷಾಸ್ನಾನ ಮಾಡಿಸಿಕೊಂಡು ಮೇಲಕ್ಕೆ ಬರುವುದಂದ್ರೆ ಅರ್ಥ ಏನು? ನಾನು ಕ್ರಿಸ್ತನಿಗಾಗಿ ಜೀವಿಸ್ತೇನೆ, ನಾನು ಪರಿಶುದ್ಧ ಜೀವಿತವನ್ನು ಸಾಗಿಸ್ತೇನೆ, ಸತ್ತರು ಬದುಕಿದರು ಕ್ರಿಸ್ತನಿಗೆ ನಾನು ಜೀವಿಸ್ತೇನೆ ಎಂಬುದಾಗಿ ಪ್ರತಿಜ್ಞೆ ಮಾಡಿಕೊಂಡು ಅಲ್ಲಿ ಮಾತು ಕೇಳ್ತಾರೆ, ನೀನು ಕ್ರಿಸ್ತನಿಗಾಗಿ ಜೀವಿಸ್ತೀಯಾ? ಹೌದು ಅಂತೀವಿ. ಪಾಪ ಪರಿಹಾರ ಹೊಂದಿದೆಯಾ? ಹೌದು. ಹಲ್ಲೆಲೂಯ. ಅದಕ್ಕೆಲ್ಲದಕ್ಕೂ ಸರಿಯಾದ ಉತ್ತರವನ್ನು ಕೊಟ್ಟು ನೀರಿನಿಂದ ಮೇಲಕ್ಕೆ ಬಂದಂತ ನಾವು ಏನು ಮಾಡಬೇಕು? ಇಲ್ಲಿ ಹೇಳ್ತೇವೆ, ನಮ್ಮ ನಿರೀಕ್ಷೆಯನ್ನು ಕುರಿತು ನಾವು ಮಾಡಿದ ಪ್ರತಿಜ್ಞೆಯನ್ನು ನಿಶ್ಚಂಚಲವಾಗಿ ಪರಿಗ್ರಹಿಸೋಣ. ಏನು ಮಾತು ಕೊಟ್ಟಿದ್ದೇವೆ, ದೇವರ ಮುಂದೆ ಏನು ಮಾತು ಕೊಟ್ಟಿದ್ದೇವೆ, ಅದನ್ನು ಪರಿಗ್ರಹಿಸೋಣ, ಅದನ್ನು ನೆನಪಿಗೆ ತಂದುಕೊಳ್ಳೋಣ, ಅದನ್ನು ಯೋಚಿಸಿಕೊಳ್ಳೋಣ. ಹಲ್ಲೆಲೂಯ. ಮಾತ್ರವಲ್ಲ, ವಾಗ್ದಾನ ಮಾಡಿದ ಆತನು ನಂಬಿಗಸ್ತನು. ಆತನು ಪುನಃ ನಮ್ಮ ದೃಢಪಡಿಸ್ತಾ ಇದ್ದಾನೆ. ನಾನು ನಂಬಿಗಸ್ತನಾದ ದೇವರು, ನನ್ನ ವಿಷಯವಾಗಿ ಸಾಕ್ಷಿ ಕೊಡಿರಿ. ಪರಲೋಕ ರಾಜ್ಯದಲ್ಲಿ ಆತ್ಮಗಳು ಸೇರಿಸಲ್ಪಡಲಿ. ಮಾತ್ರವಲ್ಲ, ನಾವು ಪರಸ್ಪರ ಹಿತಚಿಂತಕರಾಗಿದ್ದು ಪ್ರೀತಿಸುತ್ತಿರಬೇಕೆಂತಲೂ ಸತ್ಕಾರ್ಯ ಮಾಡಬೇಕೆಂತಲೂ ಒಬ್ಬರನ್ನೊಬ್ಬರು ಪ್ರೇರೇಪಿಸೋಣ. ಹಲ್ಲೆಲೂಯ. ಯಾರು? ನಾವು ಮತ್ತೊಬ್ಬರನ್ನು ಪ್ರೇರೇಪಿಸೋಣ, ಸಾಕ್ಷಿಗಾಗಿ ಕರೆಯೋಣ. ಬನ್ನಿ, ನಿನ್ನ ಸಾಕ್ಷಿ ಏನು? ಅನ್ಯರಿಗೆ ಹೇಳೋಣ, ಪ್ರೇರೇಪಿಸೋಣ, ಸತ್ಕಾರ್ಯ ಮಾಡೋದರಲ್ಲಿ ಪ್ರೇರೇಪಿಸೋಣ. ಮಾತ್ರವಲ್ಲ, ಒಬ್ಬರೊಬ್ಬರು ಪರಸ್ಪರ ಹಿತಚಿಂತಕರಾಗಿರೋಣ. ಇದೆಲ್ಲವೂ ದೇವರು ನಮಗೆ ಕೊಟ್ಟಿರುವಂಥ ಸಾಕ್ಷಿಗಳಲ್ಲಿ ಕ್ರಿಯಾರೂಪದಲ್ಲಿ ತೋರುವಂಥ ಸಂಗತಿ ಇದಾಗಿದೆ.
ಸಾಕ್ಷಿ ಬರೀ ಬಾಯಿಂದ ಹೇಳುವಂಥದ್ದು ಮಾತ್ರ ಅಲ್ಲ, ಕ್ರಿಯಾರೂಪದಲ್ಲಿಯೂ ನೀವು ಸಾಕ್ಷಿಗಳಾಗಿರಬೇಕು. ಹೇಗೆ? ಪರಸ್ಪರ ಹಿತಚಿಂತಕರಾಗಿದ್ದು ಎಲ್ಲರನ್ನು ಪ್ರೀತಿಸುತ್ತಾ ಅತಿಥಿ ಸತ್ಕಾರ ಮಾಡುತ್ತಾ ಇರೋಣ ಎಂಬುದಾಗಿ ನಾವು ಪ್ರೇರೇಪಿಸುವಾಗ ನಾವು ಅದರಲ್ಲಿ ಕ್ರಿಯಾರೂಪದಲ್ಲಿ ಪಾಲುಗಾರಾಗಿದ್ದೇವೆ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನು ದೇವರು ನಮ್ಮಿಂದ ಆತನು ಅಪೇಕ್ಷೆ ಪಡುವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ. ಇಲ್ಲಿ ಪೌಲನು ಕೂಡ ನಾನು ಪೇತ್ರನ ಬಗ್ಗೆ, ಯೋಹಾನರ ಬಗ್ಗೆ ನೋಡಿದೆವು. ಪೌಲನು ಕೂಡ ಇಲ್ಲಿ ಸಾಕ್ಷಿ ಹೇಳುವುದನ್ನು ನೋಡ್ತೇವೆ. ಪೌಲನು ಸೌಲನಾಗಿದ್ದನು. ಸೌಲನು ಆ ಹೆಸರು ಹೊಂದಿದಂಥ ಸಮಯದಲ್ಲಿ ಸೌಲನು ಏನಾಗಿದ್ದನು? ಕ್ರೈಸ್ತರನ್ನು ಹಿಂಸೆ ಪಡಿಸುವಂಥ ಹಿಂಸಕನಾಗಿದ್ದನು. ತಂದೆಯಾದ ದೇವರಿಗೂ ಯೇಸು ಕ್ರಿಸ್ತನಿಗೂ ಆತನು ವೈರಿಯಾಗಿ ಜೀವಿಸ್ತಾ ಇದ್ದನು. ಆ ಸಮಯದಲ್ಲಿ ಇಲ್ಲಿ ಇಬ್ರಿಯ ಪತ್ರಿಕೆ 10ನೇ ಅಧ್ಯಾಯ 23-24ನೇ ವಾಕ್ಯದಲ್ಲಿ ಓದ್ತೇವೆ. ಅಪೊಸ್ತಲ ಕೃತ್ಯಗಳು 26ನೇ ಅಧ್ಯಾಯ 10-11 ವಾಕ್ಯಗಳು ಓದುವುದಾದರೆ, ಯೇಸುವನ್ನು ಅರಿಯದಂಥ ಸಮಯದಲ್ಲಿ ಪೌಲನು ಏನಾಗಿದ್ದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಓದಿ ಸಿಸ್ಟರ್. ಯೆರೂಸಲೇಮಿನಲ್ಲಿ ಹಾಗೆಯೇ ನಡೆಸಿದನು. ಮಹಾಯಾಜಕರಿಂದ ಅಧಿಕಾರವನ್ನು ಪಡೆದು ದೇವಜನರಲ್ಲಿ ಅನೇಕರನ್ನು ಸೆರೆಮನೆಗಳಲ್ಲಿ ಇಡಿಸಿ, ಮಹಾಯಾಜಕನಿಂದ ಅಧಿಕಾರವನ್ನು ಪಡೆದು, ಅಧಿಕಾರ ಹೊಂದಿಕೊಂಡ ಏನು ಅಧಿಕಾರ? ಕ್ರಿಸ್ತನ ಹಿಂಬಾಲಕರನ್ನು ಸೆರೆಮನೆಗೆ ಹಾಕುವುದಕ್ಕಾಗಿ ಅಧಿಕಾರ ಹೊಂದಿದಂಥ ಒಬ್ಬ ವ್ಯಕ್ತಿಯಾಗಿದ್ದನು. ಯಾರು? ಸೌಲನು. ಹಲ್ಲೆಲೂಯಾ. ಮುಂದೆ ಓದಿ. ದೇವಜನರಲ್ಲಿ ಅನೇಕರನ್ನು ಸೆರೆಮನೆಗಳಲ್ಲಿ ಇಡಿಸಿ ಅವರಿಗೆ ಮರಣದ ತೀರ್ಪಾದಾಗ ನನ್ನ ಸಮ್ಮತಿಯನ್ನು ಸೂಚಿಸಿದೆನು. ಎಲ್ಲ ಸಭಾ ಮಂದಿರಗಳಲ್ಲಿಯೂ ನಾನು ಅನೇಕ ವರ್ತಿ ಅವರನ್ನು ದಂಡಿಸಿ ಅವರಿಂದ ದೂಷಣೆಯ ಮಾತುಗಳನ್ನಾಡಿಸುವುದಕ್ಕೆ ಪ್ರಯತ್ನಿಸಿದೆನು. ಇದಲ್ಲದೆ ಅವರ ಮೇಲೆ ಬಹು ಕೋಪಾವೇಶ ಉಳ್ಳವನಾಗಿ ಪರಪಟ್ಟಣಗಳ ತನಕ ಅವರನ್ನು ಹಿಂಸೆ ಪಡಿಸಿದೆನು. ಈ ಉದ್ದೇಶದಿಂದ ನಾನು ಮಹಾಯಾಜಕರಿಂದ ಅಧಿಕಾರವನ್ನು ಉದ್ಯೋಗವನ್ನು ಹೊಂದಿ ದಮಸ್ಕಕ್ಕೆ ಹೋಗುತ್ತಾ ನಾನು ದಾರಿಯಲ್ಲಿದ್ದಾಗ, ರಾಜನೇ, ಮಧ್ಯಾಹ್ನದ ಹೊತ್ತಿನಲ್ಲಿ ಪರಲೋಕದಿಂದಾದ ಒಂದು ಬೆಳಕು ನನ್ನ ಸುತ್ತಲೂ ನನ್ನ ಜೊತೆಯಲ್ಲಿ ಪ್ರಯಾಣಿಸುತ್ತಿದ್ದವರ ಸುತ್ತಲೂ ಸೂರ್ಯನ ಹೊಳಪಿಗಿಂತಲೂ ಹೆಚ್ಚಾಗಿ ಹೊಳೆಯುವುದನ್ನು ಕಂಡೆನು. ಸಾಕು ಸಿಸ್ಟರ್. ಇಲ್ಲಿ ಯೇಸುವಿನ ವಿರುದ್ಧವಾಗಿ ಅನೇಕ ಕಾರ್ಯಗಳನ್ನು ಮಾಡಬೇಕೆಂಬುದಾಗಿ ಅಧಿಕಾರ ಹೊಂದಿಕೊಂಡಂತಹ ಮನುಷ್ಯನು. ಅವನ ಯೋಚನೆ ಏನಾಗಿತ್ತಂದರೆ, ಕ್ರಿಸ್ತನ ಹಿಂಬಾಲಕರಿಗೆ, ಕ್ರಿಸ್ತನನ್ನು ಪ್ರೀತಿಸುವವರಿಗೆ, ಕ್ರಿಸ್ತನ ವಿಷಯವಾಗಿ ಸಾಕ್ಷಿ ಹೇಳುವವರ ವಿರುದ್ಧವಾಗಿ ಒಳಸಂಚು ಮಾಡುವಂಥದ್ದು. ಅದಕ್ಕೆ ಅಧಿಕಾರ ಪಡೆದುಕೊಂಡಂಥ ಒಬ್ಬ ವ್ಯಕ್ತಿಯಾಗಿದ್ದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ಅವನೇನಾಗ್ತಾನೆ? ಯಾವಾಗ ಇದಾಯಿತು? ಯೇಸುವನ್ನು ತನ್ನ ಹೃದಯದಲ್ಲಿ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಳ್ಳದೇ ಇರುವಂಥ ಸಮಯದಲ್ಲಿದ್ದಂಥ ಸೌಲನು ಹಿಂಸಕನಾಗಿದ್ದನು. ಕ್ರಿಸ್ತನಿಗೆ ವಿರೋಧವಾಗಿ ಕೆಟ್ಟ ಕಾರ್ಯಗಳು ಯೋಚಿಸ್ತಾ ಇದ್ದನು. ಇವನು ಪೌಲನಾಗಿ ಮಾರ್ಪಟ್ಟಾಗ, ಹಲ್ಲೆಲೂಯಾ, ಇಲ್ಲಿ ಓದ್ತೇವೆ ಅಪೊಸ್ತಲ ಕೃತ್ಯಗಳು 26ನೇ ಅಧ್ಯಾಯ 12-16 ವಾಕ್ಯಗಳು ಓದುವುದಾದರೆ ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. 12-16. ಈ ಉದ್ದೇಶದಿಂದ ನಾನು ಮಹಾಯಾಜಕರಿಂದ ಅಧಿಕಾರವನ್ನು ಉದ್ಯೋಗವನ್ನು ಹೊಂದಿ ದಮಸ್ಕಕ್ಕೆ ಹೋಗುತ್ತಾ ನಾನು ದಾರಿಯಲ್ಲಿದ್ದಾಗ, ರಾಜನೇ, ಮಧ್ಯಾಹ್ನದ ಹೊತ್ತಿನಲ್ಲಿ ಪರಲೋಕದಿಂದಾದ ಒಂದು ಬೆಳಕು ನನ್ನ ಸುತ್ತಲೂ ನನ್ನ ಜೊತೆಯಲ್ಲಿ ಪ್ರಯಾಣಿಸುತ್ತಿದ್ದವರ ಸುತ್ತಲೂ ಸೂರ್ಯನ ಹೊಳಪಿಗಿಂತ ಹೆಚ್ಚಾಗಿ ಹೊಳೆಯುವುದನ್ನು ಕಂಡೆನು. ನಾವೆಲ್ಲರೂ ನೆಲಕ್ಕೆ ಬೀಳಲು, ಸೌಲನೇ, ಸೌಲನೇ, ನನ್ನನ್ನು ಯಾಕೆ ಹಿಂಸೆಪಡಿಸುತ್ತೀ? ಮುಳ್ಳುಗೋಲನ್ನು ಒದೆಯುವುದು ನಿನಗೆ ಕಷ್ಟ ಎಂದು ಇಬ್ರಿಯ ಭಾಷೆಯಿಂದ ಹೇಳುವ ವಾಣಿಯನ್ನು ಕೇಳಿದೆನು. ಸಾಕು. ಇಲ್ಲಿ ಸೌಲನನ್ನು ಹಿಂಸೆ ಪಡಿಸುವಂತ ಸೌಲನನ್ನು ದೇವರು ಮಾತನಾಡಿಸ್ತಾನೆ. ದೇವರು ಹಿಂಸೆ ಪಡಿಸುವಂಥವರ ಮೇಲೆಯೂ ಕರುಣೆ ಇದೆ. ನನ್ನ ವಿರೋಧವಾಗಿ ನನ್ನ ಒಳಸಂಚು ಮಾಡುತ್ತಿರುವಂಥ ಕೆಟ್ಟವರ ಮೇಲೆ, ಆತನ ವಿಷಯದಲ್ಲಿ ಒಳಸಂಚು ಮಾಡುತ್ತಿರುವಂಥವರ ಮೇಲೆಯೂ ದೇವರ ದಯೆ ಇದೆ, ಕರುಣೆ ಇದೆ. ಅವರು ಕೂಡ ರಕ್ಷಣೆ ಹೊಂದಬೇಕು, ಆತನ ಮಕ್ಕಳಾಗಿ ಜೀವಿಸಬೇಕೆಂಬುದು ಆತನ ಇಷ್ಟ. ಅದಕ್ಕಾಗಿ ಸೌಲನನ್ನು ಆತನು ಕರಿತಾನೆ. ಏನಂತ? ಸೌಲನೇ, ಸೌಲನೇ, ನನ್ನನ್ನು ಯಾಕೆ ಹಿಂಸೆ ಪಡಿಸ್ತಾ ಇದ್ದಿ? ಮುಳ್ಳುಗೋಲನ್ನು ಒದೆಯುವುದು ನಿನಗೆ ಕಷ್ಟ ಎಂದು ಇಬ್ರಿಯ ಭಾಷೆಯಿಂದ ಹೇಳುವ ವಾಣಿಯನ್ನು ಕೇಳಿದೆನು. ಆಗ ನಾನು, ಕರ್ತನೆ, ನೀನು ಯಾರು ಅನ್ನಲು, ನೀನು ಹಿಂಸೆ ಪಡಿಸುವ ಯೇಸು ನಾನು. ನೀನು ಎದ್ದು ನಿಂತುಕೋ, ನಿನ್ನನ್ನು ನನ್ನ ಸೇವಕನಾಗಿಯೂ ಸಾಕ್ಷಿಯಾಗಿಯೂ ನೇಮಿಸಿಕೊಳ್ಳೋದಕ್ಕೋಸ್ಕರ ನಿನಗೆ ಕಾಣಿಸಿಕೊಂಡಿದ್ದೇನೆ. ಒಬ್ಬ ಹಿಂಸಕನನ್ನು ದೇವರು ಕರಿತಾ ಇದ್ದಾನೆ. ಯಾವುದಕ್ಕಾಗಿ?
ಸಾಕ್ಷಿ ಹೇಳುವುದಕ್ಕಾಗಿ ಮಾತ್ರವಲ್ಲ, ಸೇವಕನಾಗಿ ಮಾಡುವುದಕ್ಕಾಗಿ ನಿನ್ನನ್ನು ನಾನು ಕರಿತಾ ಇದ್ದೇನೆ. ಇವತ್ತು ಈ ಕಾರ್ಯಕ್ರಮವನ್ನು ನೋಡ್ತಿರುವಂಥ ಯಾರೇ ಆಗಿರಲಿ, ಯೇಸುವನ್ನು ಪ್ರೀತಿಸುವವನಾಗಿರಲಿ, ಯೇಸುವನ್ನು ಪ್ರೀತಿಸದೇ ಇರುವವನಾಗಿರಲಿ, ಅವರಿಗೆ ಒಂದು ಕಿವಿ ಮಾತು, ನಮ್ಮ ಯೇಸು ಒಳ್ಳೆಯವರನ್ನು ಪ್ರೀತಿಸುವಂಥ ದೇವರಾತನಾಗಿದ್ದಾನೆ. ಬರೀ ಒಳ್ಳೆಯವರನ್ನು ಮಾತ್ರ ಪ್ರೀತಿಸುವನಲ್ಲ, ಇಂಥ ಹಿಂಸಕರನ್ನು ಕೂಡ ಪ್ರೀತಿಸುವನಾಗಿದ್ದಾನೆ. ಅಂಥವರನ್ನು ಕೂಡ ತನ್ನ ಸೇವೆಗಾಗಿ ಕರೆಯುವನಾಗಿದ್ದಾನೆ. ಏನು ಸೇವೆ? ಕರ್ತನ ಸುವಾರ್ತೆಯನ್ನು ಸಾರುವಂಥ ಸೇವೆ. ಮಾತ್ರವಲ್ಲ, ಸಾಕ್ಷಿಯಾಗಿ ನಿಲ್ಲುವಂಥ ಸೇವೆ. ಆತನು ನಿಮ್ಮನ್ನು ಕರೆಯುವನಾಗಿದ್ದಾನೆ. ಕಠಿಣವಾದ ಮನುಷ್ಯನು ಸೌಲನನ್ನು ಪೌಲನನ್ನಾಗಿ ಮಾಡಿ ಆತನನ್ನು ಸೇವೆಗಾಗಿ ನೇಮಿಸಿದನು ನೋಡ್ತೇವೆ. ಪ್ರಿಯರೇ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಮುಂದೆ ಓದ್ತೇವೆ ಅದೇ ವಾಕ್ಯದಲ್ಲಿ, ನಾನು ಈಗಲೂ ಮುಂದೆ ನಿನಗೆ ಕೊಡಲಿಕ್ಕಿರುವ ದರ್ಶನಗಳಲ್ಲಿಯೂ ನಿನಗೆ ಕಾಣಿಸಿಕೊಂಡದನ್ನು ಕುರಿತು ನೀನು ಸಾಕ್ಷಿಯಾಗಿರಬೇಕು. ಅವನಿಗೂ ಪುನಃ ಹೇಳ್ತಾ ಇದ್ದಾನೆ, ನೀನು ಬರೀ ನನ್ನ ವಿಷಯವಾಗಿ ಕೇಳಿದ್ದನ್ನು, ದರ್ಶನದಲ್ಲಿ ಏನೇನು ನೋಡಿದೆಯೋ ಅದೆಲ್ಲವನ್ನು ನೀನು ಬರೀ ಕಣ್ಣು ಮುಚ್ಚಿ ಕೂತ್ಕೊಳ್ಳೋದಲ್ಲ, ನೀನೇನಾಗಬೇಕು? ಸಾಕ್ಷಿಯಾಗಿರಬೇಕು. ನನ್ನ ಇವತ್ತಿನ ಮಾತು ಪ್ರತಿಯೊಬ್ಬರು ಸಾಕ್ಷಿಯಾಗಿರಬೇಕು. ಹಲ್ಲೆಲೂಯಾ. ಇದು ಸಾಕ್ಷಿಯ ಜೀವಿತ. ದೇವರು ಮೆಚ್ಚುವನಾಗಿದ್ದಾನೆ. ಇದು ದೇವರ ಆಜ್ಞೆ. ಯೇಸು ಕ್ರಿಸ್ತನೇ ಸಾಕ್ಷಿ ತನ್ನ ವಿಷಯವಾಗಿ ಹೇಳಿದ್ದಾನೆ. ಯೋಹಾನನು ಕೂಡ ಸಾಕ್ಷಿ ಹೇಳಿದ್ದಾನೆ. ಪೇತ್ರ, ಯೋಹಾನರು ಸಾಕ್ಷಿಯಾಗಿ ನಿಂತಿದ್ದಾರೆ. ಸತ್ಯಕ್ಕೋಸ್ಕರ ಸಾಕ್ಷಿ ನಿಂತಿದ್ದಾರೆ. ವೈರಿಗಳು ಹಿಂಸೆ ಪಡಿಸುವಾಗ ನಿಮ್ಮ ಮಾತು ದೇವರ ಮಾತು ಕೇಳೋದಕ್ಕಿಂತ ನಿಮ್ಮ ಮಾತು ಕೇಳಬೇಕಾ? ನಾವು ಕಂಡು ಕೇಳಿದ್ದನ್ನು ನಾವು ಹೇಳದೇ ಇರಲಾರೆವು ಎಂಬಂಥ ಮಾತು ಅವರ ಬಾಯಿಂದ ಬರುವಾಗ ಅವರು ಎಷ್ಟು ವೈರಾಗ್ಯ ಉಳ್ಳವರಾಗಿದ್ದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಾಕ್ಯಗಳ ಧ್ಯಾನ ಮಾಡುವಾಗ ನಾವೇನೂ ಇಲ್ಲ, ಇನ್ನು ಸುವಾರ್ತೆ ಸಾರುವುದರಲ್ಲಿ, ಸಾಕ್ಷಿ ಹೇಳುವುದರಲ್ಲಿ ನಾವಿನ್ನೂ ಏನು ಮಾಡಿಲ್ಲ, ಇನ್ನೂ ಮಾಡಬೇಕಾಗಿದೆ ಎಂಬಂಥ ಅರಿವು ಅಲ್ಪಳಾದ ನನಗೆ ದೇವರು ಕೊಟ್ಟ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಮಾತ್ರವಲ್ಲ, ಇಲ್ಲಿ ಓದ್ತೇವೆ, ಇನ್ನೊಂದು ವಾಕ್ಯ ಓದಿಕೊಳ್ಳೋಣ. ಅಪೊಸ್ತಲ ಕೃತ್ಯಗಳ 10ನೇ ಅಧ್ಯಾಯ 39ನೇ ವಾಕ್ಯ. ಇದೇ ಪೌಲನು ಹೇಳ್ತಾ ಇದ್ದಾನೆ, ಕ್ರಿಸ್ತನಲ್ಲಿ ಬಂದ ನಂತರ ಇರುವಂತ ಅನುಭವ ಹೇಳ್ತಾ ಇದ್ದಾನೆ. ಹೇಳಿ, ಓದಿ ಸಿಸ್ಟರ್. ಆತನು ಯಹೂದ್ಯರ ಸೀಮೆಯಲ್ಲಿಯೂ ಯೆರೂಸಲೇಮಿನಲ್ಲಿಯೂ ಮಾಡಿದ ಎಲ್ಲಾ ಕಾರ್ಯಗಳಿಗೆ ನಾವು ಸಾಕ್ಷಿಗಳಾಗಿದ್ದೇವೆ. ಓದಿ. ಆತನನ್ನು ಮರದ ಕಂಬಕ್ಕೆ ತೂಗು ಹಾಕಿ ಕೊಂದರು. ದೇವರು ಆತನನ್ನು 3ನೆಯ ದಿನದಲ್ಲಿ ಎಬ್ಬಿಸಿ ಪ್ರತ್ಯಕ್ಷನಾಗುವಂತೆ ಮಾಡಿದನು. ಆತನು ಸಾಕು. ಏನ್ ಸಾಕ್ಷಿ ಹೇಳ್ತಾ ಇದ್ದಾನ? ಪುನಃ ಕ್ರಿಸ್ತನಲ್ಲಿ ಬಂದ ನಂತರ ಹೇಳುವಂತ ಸಾಕ್ಷಿ ಇದಾಗಿದೆ. ಕ್ರಿಸ್ತನಲ್ಲಿ ಇಲ್ಲದಿರುವಾಗ ಮಾಡಿದಂಥ ಕಾರ್ಯಗಳ ಬಗ್ಗೆ ಆತನು ಸಾಕ್ಷಿ ಹೇಳಿದನು. ಈಗ ಕ್ರಿಸ್ತನಲ್ಲಿ ಬಂದ ನಂತರ, ಯೇಸು ಯಾರೆಂಬುದಾಗಿ ಅರ್ಥಕೊಂಡ ನಂತರ ಹೇಳಿದಂಥ ಸಾಕ್ಷಿ ಏನೆಂದರೆ, ಆತನು ಯಹೂದ್ಯರ ಸೀಮೆಯಲ್ಲಿಯೂ ಯೆರೂಸಲೇಮಿನಲ್ಲಿಯೂ ಮಾಡಿದ ಎಲ್ಲ ಕಾರ್ಯಗಳಿಗೆ ನಾನು ಸಾಕ್ಷಿಯಾಗಿದ್ದೇವೆ. ಮಾತ್ರವಲ್ಲ, ಆತನನ್ನು ಮರದ ಕಂಬಕ್ಕೆ ತೂಗು ಹಾಕಿದರು. ಮುಂದೆ ಓದಿ ಸಿಸ್ಟರ್. ಮರದ ಕಂಬಕ್ಕೆ ತೂಗು ಹಾಕಿದರು, ತೂಗು ಹಾಕಿ ಕೊಂದರು. ದೇವರು ಆತನನ್ನು 3ನೆಯ ದಿನದಲ್ಲಿ ಎಬ್ಬಿಸಿ ಪ್ರತ್ಯಕ್ಷನಾಗುವಂತೆ ಮಾಡಿದನು. ಹಲ್ಲೆಲೂಯಾ. 13ನೇ ಅಧ್ಯಾಯ 30ನೇ ವಾಕ್ಯದಲ್ಲಿ ಹೀಗೆ ಓದ್ತೇವೆ, ಆದರೆ ದೇವರು ಆತನನ್ನು ಸತ್ತರೊಳಗಿಂದ ಎಬ್ಬಿಸಿದನು ಮತ್ತು ಆತನು ಗಲಿಲಾಯದಿಂದ ಯೆರೂಸಲೇಮಿಗೆ ತನ್ನ ಜೊತೆಯಲ್ಲಿ ಬಂದವರಿಗೆ ಅನೇಕ ದಿವಸಗಳ ಪರ್ಯಂತರ ಕಾಣಿಸಿಕೊಂಡನು. ಮಾತ್ರವಲ್ಲ, ಅವರು ಈಗ ಜನರ ಮುಂದೆ ಆತನಿಗೆ ಸಾಕ್ಷಿಯಾಗಿದ್ದಾರೆ. ಯಾರ್ಯಾರು ಪುನರುತ್ಥಾನ ಹೊಂದಿ ನಂತರ ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿದ ನಂತರ ಆತನ ಜೊತೆಯಲ್ಲಿ ಯಾರ್ಯಾರು ನಡೆದುಕೊಂಡು ಹೋದರೋ, ಆತನ ಜೊತೆಯಲ್ಲಿ ಯಾರ್ಯಾರು ಮಾತನಾಡಿದರೋ, ಆತನ ಜೊತೆಯಲ್ಲಿ ಯಾರ್ಯಾರು 40 ದಿವಸಗಳ ತನಕ ಆತನು ಕಾಣಿಸಿಕೊಂಡನು ಲೋಕದಲ್ಲಿ. ಪುನರುತ್ಥಾನ ಹೊಂದಿದ ನಂತರ ಆ 40 ದಿವಸಗಳಲ್ಲಿ ಯಾರ್ಯಾರೊಂದಿಗೆ ಆತನು ಮಾತನಾಡಿದನೋ, ಸಂಭಾಷಿಸಿದನೋ, ನಡೆದನೋ, ಊಟ ಮಾಡಿದನೋ, ಅದೆಲ್ಲ ಯಾರ್ಯಾರು ಕಂಡಿದ್ದಾರೋ ಅವರೆಲ್ಲರೂ ಏನಾಗಿದ್ದಾರೆ? ಸಾಕ್ಷಿಗಳಾಗಿದ್ದಾರೆ. ನಿಜವಾದ ಸಂಗತಿ. ಇದನ್ನು ಮುಚ್ಚಿ ಹಾಕ್ತಾರೆ, ನಂಬೋದಿಲ್ಲ, ಲೋಕ ನಂಬೋದಿಲ್ಲ. ಆದರೆ ವಾಕ್ಯ ಇವತ್ತು ಕ್ರಿಸ್ತನ ಪುನರುತ್ಥಾನದ ಬಗ್ಗೆ ನಾವು ಸಾಕ್ಷಿಯಾಗಿ ನಿಲ್ಲಬೇಕು ಎಂಬುದಾಗಿ ಇವತ್ತು ಸ್ಪಷ್ಟವಾಗಿ ನಮ್ಮನ್ನು ದೇವರು ಎಚ್ಚರಿಸುವನಾಗಿದ್ದಾನೆ. ಮಾತ್ರವಲ್ಲ, ಲಿವಿಂಗ್ ಟೆಸ್ಟಿಮನಿ ಅಂದರೆ ಜೀವಂತ ಸಾಕ್ಷಿ ನಮ್ಮಲ್ಲಿದ್ದರೆ ಅದನ್ನು ಕೂಡ ಹೇಳಬೇಕು. ಉದಾಹರಣೆಗೆ,
ಸತ್ಯವೇದದಲ್ಲಿ ಒಂದು ಜೀವಂತ ಸಾಕ್ಷಿ ಬಗ್ಗೆ ಒಂದೇ ಒಂದು ಹೇಳ್ತೇನೆ, ತುಂಬ ಉಂಟು, ಆದರೆ ಒಂದೇ ಒಂದು ಹೇಳ್ತೇನೆ, ಸಮಯ ಸಾಕಾಗೋದಿಲ್ಲ. ಇಲ್ಲಿ ಒಂದು ವಾಕ್ಯ ಓದಿಕೊಳ್ಳೋಣ. ಯೋಹಾನ ಸುವಾರ್ತೆ 9ನೇ ಅಧ್ಯಾಯ 8 ಮತ್ತು 9 ವಾಕ್ಯಗಳು ಓದುವುದಾದರೆ, ಆಗ ನೆರೆಹೊರೆಯವರು ಅವನು ಭಿಕ್ಷೆಗಾರನಾಗಿದ್ದನ್ನು ಮೊದಲು ನೋಡಿದವರು ಇವನು ಕೂತಿದ್ದ ಭಿಕ್ಷೆಗಾರನಲ್ಲವೇ ಅಂದರು. ಕೆಲವರು ಹೌದು ಅವನೇ ಅಂದರು. ಇನ್ನು ಕೆಲವರು ಅವನ ಹಾಗೆ ಇದ್ದಾರೆ ಅಂದರು. ಅವನಾದರೂ ಆ ಭಿಕ್ಷುಕನಾದರೂ ಏನ್ ಹೇಳ್ತಾನೆ? ನಾನೇ ಅವನು. ಎಂಥ ಸಾಕ್ಷಿ! ಒಬ್ಬ ಭಿಕ್ಷೆಗಾರನು, ಭಿಕ್ಷೆ ಬೇಡ್ತಿದ್ದ ಆ ಮನುಷ್ಯನು. ಹಲ್ಲೆಲೂಯಾ. ಜನರು ಹೇಳ್ತಾರೆ, ಇವನು ಆ ಭಿಕ್ಷೆ ಬೇಡ್ತಾ ಇದ್ನಲ್ವಾ? ಕೆಲವರು ಹೇಳ್ತಾರೆ ಹೌದು ಇರ್ಬೋದು, ಅವನಾಗೆ ಬೇರೆ ಇರ್ಬೋದು. ಆದರೆ ಅದೆಲ್ಲವನ್ನು ಮುಚ್ಚಿ ಹಾಕಿ ಆತನು ಒಂದು ಮಾತು ಹೇಳ್ತಿದ್ದಾನೆ, ಅವನೇ ನಾನು. ಯಾಕೆ ಹೆದರಬೇಕು? ನಾನು ಭಿಕ್ಷೆ ಬೇಡ್ತಿದ್ದೆ, ಈಗ ಭಿಕ್ಷೆ ಬೇಡ್ತಿಲ್ಲ. ನಿರ್ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಯೇಸುವನ್ನು ಕಂಡುಕೊಂಡಿದ್ದೇನೆ. ನಾನು ಯೇಸುವಿನ ಮಗನು. ನಾನು ಹಿಂದಿನ ಕಾಲದಲ್ಲಿ ಹಾಗಿದ್ದೆ. ಯೇಸುವನ್ನು ಕಂಡುಕೊಳ್ಳೋದಕ್ಕಿಂತ ಮುಂಚೆ ಈ ರೀತಿ ಇದ್ದೆ. ಯೇಸುವನ್ನು ಕಂಡುಕೊಂಡ ನಂತರ ನನ್ನ ಜೀವನ ಚರಿತ್ರೆ ಬದಲಾಗಿದೆ. ನನಗೆ ಶಾಂತಿ ಸಮಾಧಾನ ಸಿಕ್ಕಿದೆ. ಐಶ್ವರ್ಯ ತುಂಬಿ ತುಳುಕುತ್ತಾ ಇದೆ. ಆತ್ಮದಲ್ಲಿ, ಲೋಕದ ಐಶ್ವರ್ಯ ಅಲ್ಲ ನಾನು ಮಾತಾಡ್ತಿರುವುದು. ಆತ್ಮದಲ್ಲಿರುವಂಥ ಸುಖ, ಸಂತೋಷ, ಸಮಾಧಾನ, ನೆಮ್ಮದಿ ನನಗೆ ಸಿಕ್ಕಿದೆ. ಆ ಐಶ್ವರ್ಯನ ಹೊಂದಿಕೊಂಡಿದ್ದೇನೆ. ಈ ಸಾಕ್ಷಿ ನಮಗೆ ಬೇಕು ಪ್ರಿಯರೇ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 11ನೇ ವಾಕ್ಯದಲ್ಲಿ ಓದ್ತೇವೆ. ಓದಿ ಸಿಸ್ಟರ್. ಅವನು ಕೆಸರು ಮಾಡಿ ನನ್ನ ಕಣ್ಣಿಗೆ ಹಚ್ಚಿ ಸಿಲೋವ ಕೊಳಕ್ಕೆ ಹೋಗಿ ತೊಳಕೋ ಎಂದು ಹೇಳಿದನು. ನಾನು ಹೋಗಿ ತೊಳಕೊಂಡೆನು, ಕಣ್ಣು ಬಂದವು ಅಂದನು. ಮುಂದೆ ಓದಿ. ಅವರು ಅವನೆಲ್ಲಿದ್ದಾನೆ ಎಂದು ಅವನನ್ನು ಕೇಳಿದ. ಅವನು ಜನರು ಅವನು ಎಲ್ಲಿದ್ದಾನೆ, ಕೆಸರು ಮಾಡಿ ಕಣ್ಣಿಗೆ ಹಚ್ಚಿ ಹೋಗಿ ತೊಳ್ಕೊ ಅಂತ ಹೇಳಿದ್ನಲ್ಲ, ಅವನು ಎಲ್ಲಿದ್ದಾನೆ? ಮುಂದೆ ಓದಿ. ಅವನು ನನಗೆ ಗೊತ್ತಿಲ್ಲ ಅಂದನು. ನನಗೆ ಗೊತ್ತಿಲ್ಲ ಅಂದನು. ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ಅವನ ವಿಷಯವಾಗಿ ಅವನನ್ನು ಯೇಸುವನ್ನು ಹಿಡಿಯುವುದಕ್ಕಾಗಿ, ಆತನಿಗೆ ವಿರೋಧವಾಗಿ ಒಳಸಂಚು ಮಾಡೋದಕ್ಕಾಗಿ ಹೊಂಚು ಹಾಕುತ್ತಾ ಇರುವಾಗ ದೇವರು ತಾನೇ ಆತನ ಆ ಭಿಕ್ಷೆಗಾರನ, ಕುರುಡ ಭಿಕ್ಷೆಗಾರನ ಬಾಯಿಯಲ್ಲಿ ಒಂದು ಮಾತನ್ನು ಹೊರಡಿಸ್ತಾನೆ, ನನಗೆ ಗೊತ್ತಿಲ್ಲ. ನಾವು ಹೀಗೆ ತಪ್ಪಿಸ್ಕೊಳ್ಬೇಕು. ಹಲ್ಲೆಲೂಯಾ. ದೇವರ ನಾಮ ಬಹಳ ಅರ್ಥಗರ್ಭಿತ ಆತ್ಮಿಕ ಅರ್ಥ ಇಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸಾಕ್ಷಿ ಹೇಳಬೇಕು. ಇದು ದೇವರಾಜ್ಞೆ. ಸಾಕ್ಷಿಯಾದನು ಯೇಸು ಕ್ರಿಸ್ತನು. ಸಾಕ್ಷಿಯಾಗಿ ಬಂದನು ಸ್ನಾನಿಕನಾದ ಯೋಹಾನನು ಏನು ಮಾಡಿದನು? ಎಲ್ಲರೂ ನಂಬುವಂತೆ ಸಾಕ್ಷಿ ಹೇಳುವನಾದನು. ಆ ಬೆಳಕಿನ ವಿಷಯದಲ್ಲಿ, ಯೇಸು ಕ್ರಿಸ್ತನ ವಿಷಯದಲ್ಲಿ ಮಾತ್ರವಲ್ಲ, ನಾವು ಕೂಡ ಸಾಕ್ಷಿಗಳಾಗಿರಬೇಕು. ಪೇತ್ರ ಯೋಹಾನರ ಹಾಗೆ ಕಂಡು ಕೇಳಿದ್ದನ್ನು ನಾವು ಹೇಳದೆ ಇರಲಾರೆವು ಎಂಬಂಥ ಸಾಕ್ಷಿ ನಮ್ಮ ಜೀವಿತದಲ್ಲಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಜೀವಂತ ಸಾಕ್ಷಿಯಲ್ಲಿ ನಾವು ಏನೇನು ದೇವರಿಂದ ಹೊಂದಿಕೊಂಡಿದ್ದೇವೆ, ಏನು ಅದ್ಭುತಗಳನ್ನು ಹೊಂದಿಕೊಂಡಿದ್ದೇವೆ. ನಮ್ಮ ಹೃದಯ ಈಗ ಹೇಗಿದೆ, ಹಿಂದೆ ಹೇಗಿತ್ತು? ಕ್ರಿಸ್ತನನ್ನು ಕಂಡುಕೊಂಡ ನಂತರ ನಾವೇನು ಬದಲಾಗಿದ್ದೇವೆ, ಏನು ನಿರೀಕ್ಷೆ ಇದೆ, ಏನು ಲಾಭ ಇದೆ ಎಂಬಂಥ ವಿಷಯದ ಬಗ್ಗೆ ನಾವು ಸಾಕ್ಷಿ ಹೇಳೋರಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಾತ್ರವಲ್ಲ, ಇಲ್ಲಿ ನಾವು ಪ್ರೇರೇಪಿಸಬೇಕು, ಜನರನ್ನು ಪ್ರೇರೇಪಿಸಬೇಕು. ಹೇಗೆ ಪ್ರೇರೇಪಿಸಬೇಕು? ನಮ್ಮ ಕ್ರಿಯಾ ರೂಪದಲ್ಲಿ ಪರಹಿತವನ್ನು ನೋಡಬೇಕು, ಸತ್ಕಾರ್ಯಗಳನ್ನು ಮಾಡಬೇಕು, ಪ್ರೀತಿಯಿಂದ ಅವರನ್ನು ಪ್ರೇರೇಪಿಸಬೇಕು. ಈ ಎಲ್ಲ ಕಾರ್ಯಗಳು ದೇವರು ನಮ್ಮ ಜೀವಿತದಲ್ಲಿ ಆತನು ಕೊಟ್ಟಿದ್ದಾನೆ ಪ್ರಿಯರೇ. ನಾವು ಬರೀ ಉಪವಾಸ ಮಾಡಿ, ಮಾಂಸ ಬಿಟ್ಟು, ಮೀನು ಬಿಟ್ಟು, ಎಲ್ಲ ಬಿಟ್ಟು ಒಂದು ಹೊತ್ತು ಊಟ ಮಾಡಿ ಉಪವಾಸ ಮಾಡೋದ್ರಿಂದ ಏನೂ ಲಾಭವಿಲ್ಲ. ಅದೆಲ್ಲ ಆಚಾರ ಪದ್ಧತಿಗಳು, ಹಿರಿಯರ ಸಂಪ್ರದಾಯಗಳು. ನಾವು ಮಾಡೋರಾಗಿರುವುದರಿಂದ ಏನು ಪ್ರಯೋಜನವಿಲ್ಲ. ಮಾಡಿದರೂ ಕೂಡ ಆ ಸಮಯದಲ್ಲಿ ಹೋಗಿ ಲೋಕಕ್ಕೆ ಸಾಕ್ಷಿಗಳಾಗಿರ್ರಿ. ದೇವರ ವಿಷಯವಾಗಿ ಸಾಕ್ಷಿ ಕೊಡ್ರಿ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಮ್ಮನ್ನು ಇವತ್ತು ಈ ಮಾತುಗಳ ಮೂಲಕ ನಮ್ಮನ್ನು ಎಚ್ಚರಿಸಿದ್ದಾನೆ, ಆಶೀರ್ವದಿಸಿದ್ದಾನೆ ಎಂಬುದನ್ನು ನಂಬ್ತೇನೆ. ನನ್ನನ್ನು ದೇವರು ಎಚ್ಚರಿಸಿದ್ದಾನೆ.
ದೇವರ ನಾಮಕ್ಕೆ ಸ್ತೋತ್ರ. ನಾವು ಈ ಲೋಕಕ್ಕೆ ಸಾಕ್ಷಿಗಳಾಗಿರೋಣ. ನಮ್ಮ ಸಾಕ್ಷಿ ನಿಲ್ಲುವಂಥದ್ದು. ನಮ್ಮ ಸಾಕ್ಷಿ ಸುಳ್ಳಲ್ಲ. ಕ್ರಿಸ್ತನೇ ಸಾಕ್ಷಿಯಾಗಿ ನಿಂತನು, ಯೋಹಾನನು ಸಾಕ್ಷಿಯಾಗಿ ನಿಂತನು. ಯಾವುದರ ವಿಷಯದಲ್ಲಿ? ಯೇಸು ಕ್ರಿಸ್ತನು ಸತ್ತು ಸಮಾಧಿ ಸೇರಿ ಮೃತ್ಯುಂಜಯನಾಗಿ ಪರಲೋಕಕ್ಕೆ ಏರಿ ಹೋಗಿದ್ದಾನೆ ಎಂಬಂಥ ವಿಷಯದ ಬಗ್ಗೆ. ಪಾಪ ಪರಿಹಾರಕ್ಕಾಗಿ ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂಬಂಥ ಸಾಕ್ಷಿ. ಹಲ್ಲೆಲೂಯ. ಬಹಳ ಪ್ರಾಮುಖ್ಯವಾದ ಸಾಕ್ಷಿಯೊಂದಿಗೆ ದೇವರು ನಮ್ಮನ್ನು ಇವತ್ತು ಮಾತನಾಡಿಸಿದ್ದಾನೆ. ನಾವು ಲೋಕಕ್ಕೆ ಸಾಕ್ಷಿಗಳಾಗಿರೋಣ. ದೇವರ ಮಾತುಗಳ ಮೂಲಕ ನಮ್ಮನ್ನು ಆಶೀರ್ವದಿಸಲಿ.